ಡಾಕ್ಟರ್ ಉಮಾಶಂಕರ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಶುಂಠಿಗೆ ಬರುವಂತಹ ಪ್ರಧಾನವಾದ ರೋಗಗಳು ಮತ್ತು ಅದನ್ನು ಹತೋಟಿ ಮಾಡುವಂತಹ ವಿಧಾನಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಶುಂಠಿ ಇತ್ತೀಚೆಗೆ ಬರುವಂತಹ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆಯಾಗಿರುತ್ತೆ. ಇದನ್ನು ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇತ್ತೀಚೆಗೆ ಎಲ್ಲ ಭಾಗಗಳಲ್ಲೂ ಸಹ ಭತ್ತ ಏನು ಬೆಳೀತಾ ಇದ್ರು, ಭತ್ತವನ್ನು ಜಾಸ್ತಿ ಶುಂಠಿ ಬೆಳೆಯಿಂದ ಆಕ್ರಮಿಸ್ಕೊಂಡಿದೆ. ಯಾಕಂತಂದರೆ ಆ ಶುಂಠಿಯಲ್ಲಿ ರೈತರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಹಣ ಸಿಗುತ್ತೆ. ಹಣ ಸಿಗೋದ್ರಿಂದ ಏನಾಗುತ್ತೆ ಅಂತಂದರೆ, ಅವ್ರು ಭತ್ತವನ್ನು ಇತ್ತೀಚೆಗೆ ಎಲ್ಲರೂ ಬಿಟ್ಬಿಟ್ಟು ಶುಂಠಿ ಮೇಲೆ ಹೆಚ್ಚಾಗಿ ಅವಲಂಬಿತ ಆಗಿದ್ದಾರೆ. ಈ ರೀತಿ ಆಗಿರೋದ್ರಿಂದ ಶುಂಠಿನಲ್ಲಿ ಹಲವಾರು ಪ್ರಮುಖವಾದಂತಹ ರೋಗಗಳನ್ನ ನಾವು ನೋಡ್ತೀವಿ. ಶುಂಠಿಯನ್ನು ಬೆಳಿಬೇಕು ಅಂತಂದರೆ ನಮ್ಮ ರೈತರು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತಂದರೆ ಶುಂಠಿ ಬೀಜಗಳ ಆಯ್ಕೆ. ಅವರು ಎಡುತ್ತಾ ಇರೋದಿಲ್ಲಪ್ಪ ಅಂತಂದರೆ, ಶುಂಠಿ ಬೀಜಗಳನ್ನ ಸರಿಯಾದಂತಹ ಆರೋಗ್ಯವಾದಂತಹ ಶುಂಠಿಯ ಬೀಜಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಶುಂಠಿ ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂತಂದರೆ ನಮ್ಮ ಭೂಮಿ ಸಿದ್ಧತೆ ತುಂಬಾ ಪ್ರಮುಖವಾದಂಥದ್ದು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಎಲ್ಲರೂ ಸಹ ರಾಸಾಯನಿಕಗಳನ್ನು ಉಪಯೋಗಿಸಿ ಮಣ್ಣು ಸಾಕಷ್ಟು ಹಾಳಾಗಿದೆ. ಆದರೆ ನಾವು ಇಂದಿನ ದಿನಗಳಲ್ಲಿ ಸಾವಯವ ಕೃಷಿನಲ್ಲೇ ಸಹ ಯಾವುದೇ ಒಂದು ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳ್ತೀವಿ. ಆದರೆ ಶುಂಠಿ ಸಾವಯವ ಕೃಷಿ ಬೆಳೆಯೋದು ತುಂಬಾ ಕಷ್ಟ ಇರುತ್ತೆ. ಆದರೆ ನಾವು ಸಮಗ್ರವಾಗಿ ರಾಸಾಯನಿಕ ಮತ್ತು ಸಾವಯವ ಎರಡರಿಂದ ಸಹ ನಾವು ಒಗ್ಗೂಡಿಸ್ಕೊಂಡು ನಾವು ರೋಗವನ್ನು ಹತೋಟಿ ಮಾಡಲಿಕ್ಕೆ ನಾವು ಹೇಳುವಂತಹ ವಿಧಾನಗಳ ಸಹಕಾರಿಯಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶುಂಠಿಗೆ ಬರುವಂತಹ ಪ್ರಮುಖ ರೋಗಗಳು ಯಾವುದ್ಯಾವುದಪ್ಪ ಅಂತಂದರೆ, ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ. ಅದನ್ನು ನಾವು ಮೃದು ಕೊಳೆ ರೋಗ ಅಂತಲೂ ಹೇಳ್ತೀವಿ, ಅಥವಾ ಗೆಡ್ಡೆ ಕೊಳೆ ರೋಗ ಅಂತಲೂ ಸಹ ಕರಿತೀವಿ. ಎರಡನೇದಾಗಿ ಯಾವುದಪ್ಪ ಅಂತಂದರೆ ದುಂಡಾಣು ಸೊರಗು ರೋಗ ಅಂತ ಹೇಳ್ತೀವಿ. ನಮ್ಮ ರೈತರ ಆಡು ಭಾಷೆಯಲ್ಲಿ ಬೆಲ್ಲದ ರೋಗ ಅಂತಲೂ ಸಹ ಕರೀತಾರೆ. ಕೆಲವೊಬ್ರು ಏನು ಕರೀತಾರೆ ಅಂದರೆ ಮಹಾಕಾಳಿ ರೋಗ ಅಂತಲೂ ಸಹ ಕರೀತಾರೆ. ಮತ್ತು ಮೂರನೇದಾಗಿ ಯಾವುದಪ್ಪ ಬರುವಂಥದ್ದು ಅಂತಂದರೆ ನಮ್ಮಲ್ಲಿ ಫಿಸೇರಿಯಂ ಸೊರಗು ರೋಗ. ಇದು ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ನಷ್ಟ ಮಾಡಲಿಲ್ಲ ಅಂದ್ರೂ ಸಹ ಅದು ರೋಗ ಕಾಣಿಸ್ಕೊಂಡಾಗ ರೈತರು ಗಾಬರಿ ಆಗ್ತಾರೆ. ಇದು 3 ಥರನಾದಂತಹ ಕೊಳೆ ರೋಗಗಳು ಬರ್ತವೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ರೋಗ ಯಾವುದಪ್ಪ ಅಂತಂದರೆ ಎಲೆ ಚುಕ್ಕೆ ರೋಗ. ಈ ಎಲೆ ಚುಕ್ಕೆ ರೋಗ ನಮಗೆ ಪ್ರಮುಖವಾಗಿ 2ರಿಂದ 3 ಸೂಕ್ಷ್ಮಾಣುಜೀವಿಗಳಿಂದ ಬರುತ್ತೆ. ಒಂದು ಯಾವುದಪ್ಪ ಅಂದರೆ ಫಿಲೋಸ್ಟಿಕ್ಟ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಎರಡನೇದು ನಿಮಗೆ ಹೆಲ್ಮಿಂಥೋಸ್ಪೋರಿಯಂ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಮೂರನೇದು ಪೈರಿಕ್ಯುಲೇರಿಯಾ, ನಮ್ಮ ಭತ್ತಕ್ಕೆ ಬರುವಂತಹ ಬೆಂಕಿ ರೋಗ ಅಂತ ನಾವೇನು ಕರಿತೀವಿ, ಅದರಿಂದನೂ ಸಹ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ಳುತ್ತೆ. ಈಗ ಇದಿಷ್ಟು ನಾವು ಪ್ರಮುಖವಾಗಿ ಯಾವುದ್ಯಾವುದು ರೋಗಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಭೂಮಿ ಸಿದ್ಧತೆ ಇದರಲ್ಲಿ ತುಂಬಾ ಪ್ರಮುಖವಾಗಿರುತ್ತೆ. ಭೂಮಿ ಸಿದ್ಧತೆ ಈಗ ನಾವು ಶುಂಠಿ ಹಾಕ್ತಾ ಇದ್ದೀವಿ ಅಂತಂದರೆ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ, ಮೊದಲು ತುಂಬ ಸರಿ ಉಳುಮೆ ಮಾಡ್ತಾರೆ. ಕೊಳೆ ರೋಗ ಇರ್ಬೋದು, ಸೊರಗು ರೋಗ ಬಂದರೆ ನಾವು ಹತೋಟಿ ಮಾಡ್ಕೋಬೋದು. ಆದರೆ ದುಂಡಾಣು ಸೊರಗು ರೋಗ ಏನಾದರೂ ಬಂತು ಅಂದರೆ ಅದು ನಮ್ಮ ರೈತರಿಗೆ 100% ಬೆಳೆಯಲ್ಲಿ ಇಳುವರಿಯನ್ನು ನಷ್ಟ ಮಾಡುತ್ತೆ. ಅದರಿಂದಾಗಿ ನಾವು ದುಂಡಾಣು ಸೊರಗು ರೋಗವನ್ನು ಹತೋಟಿ ಮಾಡ್ಕೋಬೇಕು ಅಂತಂದರೆ ಭೂಮಿ ಸಿದ್ಧತೆಯ ಸಮಯದಲ್ಲೇ ಸಹ ಭೂಮಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಭೂಮಿ ಸಿದ್ಧತೆ ನಾವು ಉಳುಮೆ ಮಾಡ್ಕೊಳ್ತೀವಿ. ಉಳುಮೆ ಮಾಡ್ಕೊಂಡು ಆದಮೇಲೆ 2ನೇ ಸರಿ ನಾವು ಉಳುಮೆ ಮಾಡಬೇಕಾದ್ರೆ ನಮ್ಮ ಜಮೀನಿಗೆ ಸುಮಾರು 200 kgಯಷ್ಟು ಕೃಷಿ ಸುಣ್ಣವನ್ನು ನಾವು ಭೂಮಿಗೆ ಹಾಕಬೇಕಾಗತ್ತೆ. 200 kg ಅಂದರೆ ಒಂದು ಚೀಲದಲ್ಲಿ 50 kg ಇರುತ್ತೆ. ಅಂಥದ್ದು 4 ಚೀಲದಷ್ಟು ಕೃಷಿ ಸುಣ್ಣವನ್ನು, ಇದು ಎಲ್ಲ ಕಡೆಯೂ ಸಹ ಲಭ್ಯತೆ ಇರುತ್ತೆ. ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ಳುವಾಗ ಭೂಮಿಗೆ ಆ ಕೃಷಿ ಸುಣ್ಣವನ್ನು ಎರಚಿಬಿಟ್ಟು ಅದನ್ನು ನಾವು ಒಂದು ಸರಿ ಉಳುಮೆ ಮಾಡಬೇಕಾಗತ್ತೆ. ತದನಂತರ ನಾವೇನು ಮಾಡಬೇಕು ಅಂತಂದರೆ, ಕೃಷಿ ಸುಣ್ಣ ಹಾಕಿ ಉಳುಮೆ ಮಾಡಿದಂಥ ಒಂದು 10 ದಿನಗಳ ಅಂತರದಲ್ಲಿ ಬ್ಲೀಚಿಂಗ್ ಪೌಡರ್, ತಾವೆಲ್ಲರೂ ಕೇಳಿರ್ಬೋದು, ನಮ್ಮ ಮನೆ ಮುಂದೆ ಪಾಚಿ ಕಟ್ಕೊಳ್ತು ಅಂತಂದರೆ ನಾವು ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಬ್ಲೀಚಿಂಗ್ ಪೌಡರನ್ನು ನಾವು ಉಪಯೋಗಿಸ್ತೀವಿ. ಆ ಬ್ಲೀಚಿಂಗ್ ಪೌಡರ್ನ ಎಷ್ಟು ಪ್ರಮಾಣದಲ್ಲಿ ಅಂತಂದರೆ 8ರಿಂದ 10 kg ಒಂದು ಎಕರೆಗೆ ಆ ಬ್ಲೀಚಿಂಗ್ ಪೌಡರನ್ನು ಮರಳಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ನಮ್ಮ ಎಲ್ಲ ಜಮೀನಿಗೂ ಸಹ ಎರಚ್ಕೋಬೇಕಾಗತ್ತೆ. ಇದು ನಮ್ಮ ಭೂಮಿ ಸಿದ್ಧತೆ ಆಯಿತು. ಇದಾದ ನಂತರ ಮುಂದೆ ನೀವು ಅದನ್ನು ಬೆಡ್ಗಳನ್ನು ಸರಿಯಾದ ರೀತಿಯಲ್ಲಿ ಬೆಡ್ಡೆಲ್ಲ ತಯಾರು ಮಾಡ್ಕೊಳ್ತೀರಾ. ಈ ತಯಾರು ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಕಡೆ ತಾವೇನು ಮಾಡ್ಕೋಬೇಕು ಅಂತಂದರೆ 100 kg ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಕಳ್ತಿರಬೇಕು. ಕೊಟ್ಟಿಗೆ ಗೊಬ್ಬರ, ಆ ಕೊಟ್ಟಿಗೆ ಗೊಬ್ಬರವನ್ನು ತೆಗೆದುಕೋಬೇಕು. ಆ 100 kg ಕಳಿತಿರುವಂತಹ ಕೊಟ್ಟಿಗೆ ಗೊಬ್ಬರಕ್ಕೆ 1 kgಯಷ್ಟು ಟ್ರೈಕೋಡರ್ಮಾ, 1 kgಯಷ್ಟು ಸೂಡೋಮೋನಾಸ್ ಮತ್ತು 1 kgಯಷ್ಟು ಪೆಸಿಲೋಮೈಸಿಸ್ ಲಿಲಾಸಿನಮ್ ಅಂತ ಒಂದು ಜೈವಿಕ ಜಂತುನಾಶಕ ಸಿಗುತ್ತೆ. ಇದನ್ನೇನು ಮಾಡಬೇಕು ಅಂತಂದರೆ
ಕಳಿತಂತಹ ಕೊಟ್ಟಿಗೆ ಗೊಬ್ಬರದ ಮೇಲೆ ಈ ಪುಡಿಯನ್ನು ಹಾಕಿ ಮರಳು ಮತ್ತು ಸಿಮೆಂಟನ್ನು ನಾವು ಯಾವ ರೀತಿ ಮಿಶ್ರಣ ಮಾಡ್ತೀವಿ ಅದೇ ರೀತಿ ಕೆಳಗಡೆ ಮೇಲ್ಗಡೆಗೆ ತುಂಬ ಮಿಶ್ರಣ ಮಾಡಿಬಿಟ್ಟು ಅಲ್ಲಿ ತೇವಾಂಶ ಇದೆಯಾ ಏನು ಅಂತ ನೋಡಿಕೊಂಡು ಅಲ್ಲಿಗೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಬೇಕಾಗತ್ತೆ. ತದನಂತರ ಅದೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಆದಮೇಲೆ ಅದ್ರ ಮೇಲೆ ಯಾವುದಾದ್ರೂ ಒಂದು ತೆಂಗಿನ ಗರಿಗಳು ಅಥವಾ ಬೇರೆ ಏನಾದರೂ ಅದನ್ನು ಮುಚ್ಚಿ ನಾವು 20 ದಿನಗಳ ಕಾಲ ಬಿಡಬೇಕಾಗತ್ತೆ. ಈ 20 ದಿನಗಳ ಕಾಲದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು 2 ರಿಂದ 3 ದಿನಕ್ಕೆ ನಾವು ಅದನ್ನು ತೆಗೆದು ನೋಡಿಬಿಟ್ಟು ಅಲ್ಲಿ ತೇವಾಂಶ ಇದೆಯಾ, ಚೆನ್ನಾಗಿ ಗಾಳಿ ಆಡ್ತಾ ಇದೆಯಾ ಅಂತ ಎಲ್ಲನೂ ನೋಡಿಕೊಂಡು ತದನಂತರ ನಾವು 20 ದಿನಗಳ ನಂತರ 100 kg ಏನು ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡ್ಕೊಂಡಿರ್ತೀವಿ ಅದನ್ನು 1000 kg 1 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಮಿಶ್ರಣ ಮಾಡಿಕೊಂಡು ನಮ್ಮ ಜಮೀನಿಗೆ ಎರಚಬೇಕಾಗತ್ತೆ. ಇಲ್ಲಿ ತಾವು ಪ್ರಶ್ನೆ ಕೇಳ್ಬೋದು, ಎಷ್ಟು ಪ್ರಮಾಣದಲ್ಲಿ ನಾವು ಹಾಕಬೇಕು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತಾವು ಕೇಳಿದ್ರೆ ಒಂದು 4 ರಿಂದ 5 kg ಸಾಕಾಗುತ್ತೆ. ಆದರೆ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನು ನಮಗೆ ನಿರ್ಧಾರ ಇಲ್ಲ. ಒಂದು 10 kg ಹಾಕಿದ್ರೂ ಒಳ್ಳೆಯದೇ, 15 ಸಹ ಕೆಲವು ರೈತರು ಹಾಕ್ಬೋದು. ಇಲ್ಲೇನಾಗುತ್ತಪ್ಪ ಅಂತಂದರೆ ನಾವು ಶುಂಠಿಯನ್ನು ಹಾಕಿದ ನಂತರ ಹಣವನ್ನು ವೆಚ್ಚ ಮಾಡೋದ್ರ ಬದಲು ಮುಂಚಿತವಾಗಿ ನಾವು ಅದನ್ನು ಭೂಮಿ ಸಿದ್ಧತೆ ಮಾಡ್ಕೊಳ್ಳುವಾಗಲೇ ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಸ್ಪೆಸಿಲೋಮೈಸಿಸ್ನ ಮಣ್ಣಿಗೆ ಸೇರಿಸಿದ್ರೆ ಸಾಕಷ್ಟು ಶಿಲೀಂಧ್ರ ರೋಗಗಳು, ದುಂಡಾಣು ರೋಗಗಳು ಮತ್ತು ಜಂತು ಹುಳುಗಳ ಸಮಸ್ಯೆಯನ್ನು ನಾವು ಹತೋಟಿಗೆ ತರಬಹುದಾಗಿರುತ್ತೆ. ಇದಾದಮೇಲೆ ನಾವು ಬಿತ್ತನೆ ಮಾಡುವ ಸಮಯದಲ್ಲಿ ಬೇವಿನ ಹಿಂಡಿಯನ್ನು ಕೊಡಬೇಕು. ನಮ್ಮ ರೈತರು ತುಂಬ ತಪ್ಪು ಮಾಡ್ತಿರೋದಲ್ಲಿ ಅಂತಂದರೆ ಬೇವಿನ ಹಿಂಡಿ ಹಾಕಿದ್ದೀರಾ ಅಂತ ಕೇಳಿದ್ರೆ 50 kg ಹಾಕಿದ್ದೀನಿ, 2 ಬ್ಯಾಗ್ ಹಾಕಿದ್ದೀನಿ ಅಂದರೆ 100 kg, 200 kg ಹಾಕಿದ್ದೀನಿ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಅದಕ್ಕೆ ಇರುವಂಥ ಶುಂಠಿಗೆ ಹಾಕಬೇಕಾದಂತಹ ಬೇವಿನ ಹಿಂಡಿಯ ಪ್ರಮಾಣ ಎಷ್ಟಿದೆ ಅಂದರೆ 800 kg ಹಾಕಬೇಕಾಗತ್ತೆ 1 ಎಕರೆಗೆ. ನಮ್ಮ ರೈತರು ಯಾರೂ ಸಹ ಅಷ್ಟೊಂದು ಹಾಕಲ್ಲ. ಇಲ್ಲಿ ಅವ್ರು ಮಾಡುವಂಥ ತಪ್ಪೇನಪ್ಪ ಅಂತಂದರೆ ಬೆಳೆ ಬಂದ ಮೇಲೆ ಅಂದರೆ ರೋಗ ಕಾಣಿಸ್ಕೊಂಡ ಮೇಲೆ ಅಷ್ಟೊಂದು ಔಷಧಿಗಳ ಸಿಂಪಡಣೆ ಮಾಡೋದ್ರ ಬದಲು ಮುಂಚಿತವಾಗಿಯೇ ನಾವು ಬೇವಿನ ಹಿಂಡಿಯನ್ನು ಒಂದು 500 ರಿಂದ 800 kg ತನಕ ನಾವು ಭೂಮಿಗೆ ಹಾಕಿದ್ರೆ ಭೂಮಿನಲ್ಲಿರುವಂತಹ ರೋಗಕ್ಕೆ ತರುವಂತಹ ಸೂಕ್ಷ್ಮಾಣುಜೀವಿಗಳ ಮೇಲೆ ಇದು ಚೆನ್ನಾಗಿ ಅದರ ಮೇಲೆ ತಿಂದು ಅದನ್ನು ಬೆಳೆಗಳಿಗೆ ರಕ್ಷಣೆಯನ್ನು ಕೊಡುತ್ತೆ. ಇಷ್ಟು ಪ್ರಮುಖವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ತದನಂತರ ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡುವಾಗ ಬೀಜೋಪಚಾರ ಅನ್ನುವಂಥದ್ದು ತುಂಬಾ ಪ್ರಮುಖವಾದಂಥದ್ದು. ಬೀಜೋಪಚಾರ ಮಾಡಬೇಕಾದ್ರೆ ನಾವು ಏನೇನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು, ಯಾಕಂದರೆ ಇಲ್ಲಿ ರೈತರು ತುಂಬ ತಪ್ಪುಗಳನ್ನು ಮಾಡ್ತಾರೆ. ಇಲ್ಲಿ ಮುಂಚೆಯಿಂದನೂ ಸಹ ಬೀಜೋಪಚಾರ ಮಾಡ್ಕೊಂಡು ಬಂದಿದ್ದೀರಾ. ಮುಂಚೆ ಏನು ಮಾಡ್ತಾಯಿದ್ರು ಅಂತಂದರೆ ಮ್ಯಾಂಕೋಸೆಬ್ ಡೈಥೇನಿಯಂ 45 ಅಂತಂದ್ಬಿಟ್ಟು ಅದನ್ನು ಒಂದು ಶಿಲೀಂಧ್ರನಾಶಕದ ಜೊತೆ ಬೀಜೋಪಚಾರ ಮಾಡ್ತಾಯಿದ್ರು. ಆದರೆ ಇವಾಗ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಯಾವ್ಯಾವ ಬೆಳೆಗೆ ಬೀಜೋಪಚಾರ ಮಾಡ್ತಾರೆ ಅಂದರೆ ಭತ್ತಕ್ಕೆ ಮಾಡ್ತಾರೆ, ಶುಂಠಿಗೆ, ಬಾಳೆಗೆ ಇರ್ಬೋದು, ಕಬ್ಬಿಗೆ, ಹಲವಾರು ಬೆಳೆಗಳಿಗೆ ಬೀಜೋಪಚಾರ ಮಾಡಲಿಕ್ಕೆ ಅಂತಂದ್ಬಿಟ್ಟು ನಿಮ್ಮ ಮಾರುಕಟ್ಟೆಯಲ್ಲಿ ಕಾರ್ಬೆಂಡೇಸಿಮ್ 25% ಹಾಗೆ ಮ್ಯಾಂಕೋಸೆಬ್ 50% ಇರುವಂತಹ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದು ನಿಮಗೆ ಕಾಂಟ್ಯಾಕ್ಟು ಮತ್ತು ಸಿಸ್ಟಮಿಕ್ ನಾವೇನು ಹೇಳ್ತೀವಿ ಈ ಎರಡೂ ಸಮ್ಮಿಲನ ಇರುವಂತಹ ಈ ಶಿಲೀಂಧ್ರನಾಶಕವನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಬೀಜದಿಂದ ಪ್ರಸಾರವಾಗುವಂತಹ ಎಲ್ಲ ರೋಗಗಳನ್ನು ಹತೋಟಿಗೆ ತರಬಹುದಾಗಿರುತ್ತೆ. ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಹಾಕೋಬೇಕು ಅಂತ ನಾವು ತಿಳ್ಕೊಂಡ್ರೆ 1 ಲೀಟರ್ ನೀರಿಗೆ 4 ಗ್ರಾಮ್. ಈಗ ಎಲ್ಲ ರೈತರು ಏನು ಮಾಡ್ತಾರೆ ಅಂತಂದರೆ ಒಂದು ದೊಡ್ಡ ಬ್ಯಾರೆಲಲ್ಲಿ ಒಂದು 50 ಲೀಟ್ರ್ ನೀರು ತಗೋತಾರೆ, ಶಿಲೀಂಧ್ರನಾಶಕ ಹಾಕೋತಾರೆ, ಅದರ ಜೊತೆಗೆ ಕೀಟನಾಶಕ ಫಿನಾಲ್ಫಾಸ್ ಅಂತ ನಾವು ಹೇಳ್ತೀವಿ, ಆ ಕೀಟನಾಶಕವನ್ನು ಹಾಕ್ಕೊಳ್ತಾರೆ. ಅದನ್ನು ಹಾಕ್ಕೊಂಡು ತಾವೆಷ್ಟು ಬಿತ್ತನೆ ಬೀಜ ತಂದಿರ್ತಾರೆ ಅಷ್ಟು ಬಿತ್ತನೆ ಬೀಜವನ್ನು ಸಹ ಆ ನೀರಿನೊಳಗೆ ಹಾಕಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಾರೆ. ಈ ರೀತಿ ಮಾಡುವಂಥದ್ದು ತಪ್ಪು. ಇಲ್ಲೇನು ಮಾಡಬೇಕು ಅಂತಂದರೆ ಒಂದು 50 ಲೀಟ್ರ್ ನೀರು ತಗೊಳ್ತು ಅಂತಂದರೆ ಅದಕ್ಕೆ 1 ಲೀಟರ್ ನೀರಿಗೆ 4 ಗ್ರಾಮ್ನಂತೆ ಅದು ಮಾರ್ಕೆಟಿನಲ್ಲಿ ನಿಮಗೆ ಸ್ಪ್ರಿಂಟ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಸಿಗುತ್ತೆ. ನೀಲಿ ಬಣ್ಣವಾಗಿರುತ್ತೆ. ಇದನ್ನೆಷ್ಟು 1 ಲೀಟ್ರಿಗೆ 4 ಗ್ರಾಮ್ ಅಂದರೆ 50 ಲೀಟ್ರಿಗೆ 200 ಗ್ರಾಮ್ನಷ್ಟು ಹಾಕೋಬೇಕು. ಅದೇ ರೀತಿ ಕ್ವಿನಾಲ್ಫಾಸ್ ಅಂತ ಹೇಳ್ತೀವಿ, 1 ಲೀಟರ್ ನೀರಿಗೆ 2 ಮಿಲಿ ಹಾಕೋಬೇಕು. 50 ಲೀಟ್ರ್ ನಿಮಗೆ 100 ಮಿಲಿ ಆಗುತ್ತೆ ನಿಮಗೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನೀವೇನು ಶುಂಠಿ ತಂದಿರ್ತೀರಾ ಅದನ್ನು ಚೀಲಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ತರಕಾರಿ ತರುವಂಥ ಚೀಲಗಳಿರ್ತದೆ, ಆ ಚೀಲವನ್ನು ತಂದು ಅದರ ಒಳಗಡೆಗೆ ಮುಳುಗಿಸ್ಬೇಕಾಗತ್ತೆ. ಮುಳುಗಿಸ್ಬಿಟ್ಟು ಒಂದು 5 ರಿಂದ 10 ನಿಮಿಷ ನಾವು ಹಾಗೆ ಬಿಡಬೇಕು. 5 ರಿಂದ 10 ನಿಮಿಷ ಆದಮೇಲೆ ಅದನ್ನು ತೆಗೆದುಕೊಂಡೋಗಿ ನೆರಳಿನಲ್ಲಿ ನಾವು ಅದನ್ನು ಒಣಗಿಸ್ಬೇಕು. ತದನಂತರ ಏನು ಮಾಡಬೇಕು ಅಂತಂದರೆ ಇನ್ನೂ ಒಂದು ಚೀಲ, ಈ ಥರ ನಾವು 4 ರಿಂದ 5 ಚೀಲವನ್ನು ಮಾತ್ರ ದ್ರಾವಣದಲ್ಲಿ ನಾವು ಬೀಜೋಪಚಾರ ಮಾಡಬೇಕು. ಅದಾದ ಮೇಲೆ ಆ ನೀರನ್ನು ಚೆಲ್ಲಬೇಕು. ಪುನಃ ಹೊಸದಾಗಿ ನೀರು ತಗೋಬೇಕು, ಶಿಲೀಂಧ್ರನಾಶಕ ಹಾಕಬೇಕು, ಕೀಟನಾಶಕ ಹಾಕಬೇಕು, ಬೀಜವನ್ನು ಹಾಕಿ ನಾವು ಬೀಜೋಪಚಾರ ಮಾಡಿ ನಾವು ಅದನ್ನು ನೆರಳಿನಲ್ಲೇ ಒಣಗಿಸ್ಬೇಕು. ಇಲ್ಲೊಂದು ನಾವು ಮುಂಜಾಗ್ರತಾ ಕ್ರಮ ಅಂತಂದರೆ ಬೀಜೋಪಚಾರ ಮಾಡಿ ಆದಮೇಲೆ ನಾವು ಯಾವಾಗಲೂ ನೆರಳಿನಲ್ಲೇ ಒಣಗಿಸ್ಬೇಕು. ಬಿಸಿಲಿನಲ್ಲಿ ಯಾವುದೇ ಕಾರಣಕ್ಕೂ ಒಣಗಿಸಬಾರ್ದು. ಇದನ್ನು ತಗೊಂಡೋಗಿ ನೀವು ಒಂದು ಸ್ವಲ್ಪ ದಿನ 1-2 ದಿನ ನಿಧಾನ ಆಯಿತು, ಭೂಮಿ ಸಿದ್ಧತೆ ಸರಿಯಾಗಿ ಆಗಲಿಲ್ಲ ಅಂತಂದರೆ 1-2 ದಿನ ಆದ್ರೂ ಪರವಾಗಿಲ್ಲ, ನಾವು ಅದನ್ನು ತಗೊಂಡೋಗಿ ನಾವು ಬಿತ್ತನೆಯನ್ನು ಮಾಡ್ಬೋದು. ಈಗ ಬಿತ್ತನೆ ಮಾಡಿ ಆದಮೇಲೆ ಒಂದು ತಿಂಗಳ ನಂತರ
ಏನಾಗುತ್ತೆ ಅಂದರೆ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಮೊಳಕೆ ಬರಲಿಕ್ಕೆ ಪ್ರಾರಂಭ ಆದಾಗ 40-50 ದಿನದ ಅಂತರದಲ್ಲಿ ನಮಗೆ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತಂದರೆ ಕೊಳೆ ರೋಗ. ಕೊಳೆ ರೋಗ ಅಂತಂದರೆ ನಾವು ಮೃದು ಕೊಳೆ ರೋಗ ಅಂತಲೂ ಸಹ ಕರಿತೀವಿ ನಾವು. ಇದು ಬೀಜದಿಂದ ಪ್ರಸಾರವಾಗುವಂತಹ ರೋಗ, ಅದೇ ರೀತಿ ಮಣ್ಣಿನಿಂದನೂ ಸಹ ಪ್ರಸಾರ ಆಗುತ್ತೆ. ನಮ್ಮ ಜಮೀನಲ್ಲಿ ಈ ಮೃದು ಕೊಳೆ ರೋಗ ಎಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ನಮ್ಮ ಜಮೀನಿನಲ್ಲಿ ನಾವು ತರಕಾರಿ ಜಾತಿಗೆ ಸೇರಿದಂತಹ ಬೆಳೆಗಳನ್ನು ಬೆಳೆದಿದ್ರೆ, ಉದಾಹರಣೆಗೆ ಟೊಮೆಟೊ, ಬದನೆಕಾಯಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಕೋಸು ಇರ್ಬೋದು, ಈ ಥರ ಬೆಳೆಗಳನ್ನು ನಮ್ಮ ಜಮೀನಿನಲ್ಲಿ ಬೆಳೆದಿದ್ದಂತಹ ಜಮೀನಿಗೆ ನೀವು ತಗೊಂಡೋಗಿ ಶುಂಠಿ ಹಾಕಿದ್ರೆ ನಿಮಗೆ ಖಂಡಿತ ಅಲ್ಲಿ ಕೊಳೆ ರೋಗ ಬಂದೇ ಬರುತ್ತೆ. ಅದಕ್ಕೆ ನಾವು ಇಲ್ಲೇನು ಮಾಡಬೇಕು ಅಂತಂದರೆ 40-45 ದಿವಸದ ಅಂತರದಲ್ಲಿ ನಾವು ನೀರನ್ನು ಸರಿಯಾಗಿ ನೋಡ್ಕೋಬೇಕು. ನಾವಲ್ಲಿ ನೀರಿನ ನಿರ್ವಹಣೆ ತುಂಬಾ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಈ ಕೊಳೆ ರೋಗ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತಪ್ಪ ಅಂತಂದರೆ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಂತಹ ಭಾಗದಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನಾವು ಅದಕ್ಕೆ ಏನು ಮಾಡಬೇಕು ಅಂತಾರೆ, ಬಸಿಗಾಲುವೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಬಸಿಗಾಲುವೆ ಅಂದರೆ ಬಂದಂತಹ ನೀರು ಅಲ್ಲಿ ನಿಂತ್ಕೋಬಾರ್ದು, ಸುಲಭವಾಗಿ ಜಮೀನಿಂದ ಹೊರಗಡೆಗೆ ಹರಿದೋಗ್ತಾ ಇರಬೇಕಾಗತ್ತೆ. ನಾವು ಈ ಥರ ತಯಾರು ಮಾಡ್ಕೊಂಡು ಆದಮೇಲೆ ಇಲ್ಲಿ ಎಲ್ಲಿ ನಾವು ರೋಗವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಗುರುತಿಸುವಂಥದ್ದು ಸಹ ಪ್ರಮುಖವಾದಂಥದ್ದು. ಇಲ್ಲೇನಾಗುತ್ತಪ್ಪ ಅಂತಂದರೆ ಕೆಳಗಿನ ಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಳದಿ ಮಿಶ್ರಿತ ಕೆಂಪು ಬಣ್ಣ ಅಂತಲೇ ಸಹ ಹೇಳ್ಬೋದು ನಾವು. ಇದು ಕೆಳಗಡೆ ಭಾಗದಿಂದ ನಿಮಗೆ ಕಾಣಿಸ್ಕೊಳ್ಳುತ್ತೆ. ತದನಂತರ ಅದು ಪೂರ್ತಿ ಎಲೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದರಿಂದಾಗಿ ನಾವು ಕೆಂಪು ಕೊಳೆ ರೋಗ ಅಂತ ನಾವು ಇದನ್ನು ಕರಿತೀವಿ. ಈ ಕೆಂಪು ಕೊಳೆ ರೋಗ ತದನಂತರ ಏನಾಗುತ್ತೆ ಅಂದರೆ ಕೆಂಪು ಬಣ್ಣಕ್ಕೆ ಎಲೆಗಳೆಲ್ಲ ಹಳದಿ ಆಗ್ತಾ ಬಂದು ಬುಡ ಭಾಗದಲ್ಲಿ ಏನಾಗುತ್ತೆ ನಿಮಗೆ ಅದರದ್ದು ಫುಲ್ಲು ಅದು ತುಂಬ ನಿಮಗೆ ಕೊಳೆತಂತಹ ಭಾಗವಾಗಿ ಮಾರ್ಪಾಡಾಗಿ ನೀವು ಅದನ್ನು ಸುಲಭವಾಗಿ ಗಿಡವನ್ನು ಜಸ್ಟ್ ಹೋಗಿ ಅದನ್ನು ಮುಟ್ಟಿದರೆ ಸಾಕು, ಸುಲಭವಾಗಿ ಆ ಗಿಡ ಕಿತ್ತು ಬರುತ್ತೆ. ಇಂತಹ ಆ ಗಿಡಗಳಲ್ಲಿ ಬಂದಂತಹ ಗೆಡ್ಡೆಗಳನ್ನು ಸಹ ನೀವು ನೋಡಿದಾಗ ಪೂರ್ತಿಯಾಗಿ ಅದು ಕೊಳೆತಂತಹ ಸ್ಥಿತಿನಲ್ಲಿ ಇರುತ್ತೆ. ಅದೇ ರೀತಿ ಆ ಗೆಡ್ಡನ್ನು ಸಹ ನೀವು ತುಂಬ ನೋಡಿದಾಗ ಕೊಳೆತಂತಹ ವಾಸನೆ ನಿಮಗೆ ಕಂಡು ಬರುತ್ತೆ. ಇದು ಮೊದಲನೇದಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಲ್ಲಿ ಅಂತಂದರೆ ಮಧ್ಯ ಭಾಗದಲ್ಲಿ ಕಾಣಿಸ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂದರೆ 1-2 ಗಿಡಗಳು ಕಾಣಿಸ್ಕೊಂಡಾಗಲೇ ನೀವೇನು ಮಾಡಬೇಕು ಅಂತಂದರೆ ಆ ಗಿಡವನ್ನು ಕಿತ್ತು ಬೇರೆ ಕಡೆಗೆ ಹಾಕಿ ಸುಟ್ಟಾಕಬೇಕಾಗುತ್ತೆ. ಇಲ್ಲಿ ನಾವು ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಆ ಗಡ್ಡೆಯನ್ನು ಬೇರೆ ಗಿಡಗಳ ಗೆಡ್ಡೆಯೊಂದಿಗೆ ಅಥವಾ ಬೇರೆ ಗಿಡಗಳೊಂದಿಗೆ ನಾವು ಬೇರ್ಪಡಿಸ್ಬೇಕಾಗುತ್ತೆ. ಹೇಗೆ ಬೇರ್ಪಡಿಸ್ಬೇಕಪ್ಪ ಅಂತಂದರೆ ಗಡ್ಡೆಯ ಸುತ್ತ ಒಂದು ಗುಣಿಯನ್ನು ಮಾಡಿ ಆ ಗುಣಿಗೆ ಬ್ಲೀಚಿಂಗ್ ಪೌಡರ್ ಹಾಕ್ಬೋದು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನು ಧೂಳೀಕರಿಸಿ, ಮಣ್ಣು ಚೆನ್ನಾಗಿ ಅದು ನೆನೆಯೋ ಥರ ಅದನ್ನು ಧೂಳೀಕರಿಸಿ ತದನಂತರ ಅದನ್ನು ಮಣ್ಣಿನಲ್ಲಿ ಮುಚ್ಚಿ ಒಂದು ಪ್ಲಾಸ್ಟಿಕ್ ಕವರನ್ನು ಅಲ್ಲಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಗಿಡದಿಂದ ಬೇರೆ ಭಾಗಕ್ಕೆ ಯಾವುದೇ ಥರನಾದಂತಹ ರೋಗಾಣುಗಳು ಪ್ರಸಾರ ಆಗೋದಿಲ್ಲ. ಇದು ನಾವು ಮಾಡಬೇಕಾದಂತಹ ಮೊದಲನೇ ನಿರ್ವಹಣಾ ಕ್ರಮ ಆಗಿರುತ್ತೆ. ಆವಾಗಲೇ ತಿಳಿಸ್ತೆ ನಿಮಗೆ ನೀರು ನಿರ್ವಹಣೆ ತುಂಬ ಪ್ರಮುಖವಾದದ್ದು ಅಂತ. ಇದಾದ ನಂತರ ಏನಾದರೂ ರೋಗ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತು ಅಂತಂದರೆ ನಾವು ಮೊದಲನೇದಾಗಿ ಅನುಸರಿಸಬೇಕಾದಂಥ ಕ್ರಮ ಅಂತಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ನಾವು ಹೇಳ್ತೀವಿ. ಈ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಕೋಸಿಡ್ ಅಂತಲೂ ಸಹ ಬೇರೆ ಹೆಸರಲ್ಲೂ ಸಹ ಕರಿತೀವಿ ಅಥವಾ ಕಾಪರ್ ಬ್ಲೂ ಅಂತಲೂ ಸಹ ಕರಿತೀವಿ. ಇದನ್ನು 3 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಆ ಶುಂಠಿಯ ಸುತ್ತ ಪ್ರತಿಯೊಂದು ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಕೆಲವು ರೈತರು ಏನು ಮಾಡ್ತಾರೆ, ಎಲೆಗಳಿಗೆ ಸಿಂಪಡಣೆ ಮಾಡ್ತಾ ಹೋಗ್ತಾರೆ. ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ಇದು ಎಲೆಗಳ ಮೇಲೆ ಬರುವಂತಹ ರೋಗ ಅಲ್ಲ, ಗೆಡ್ಡೆಯಿಂದ ಬರುವಂತಹ ರೋಗ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಗೆಡ್ಡೆ ತುಂಬ ಚೆನ್ನಾಗಿ ತೋಯೋ ಥರ ನಾವು ಅದನ್ನು ಭೂಮಿಗೆ ಸುರಿಬೇಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಸಿಂಪಡಣಾ ದ್ರಾವಣ. ಯಾವುದೇ ಒಂದು ಬೆಳೆಗಳಿಗಾದರೆ 200 ಲೀಟ್ರು ಅಥವಾ ಒಂದು ಬ್ಯಾರೆಲ್ ಸಿಂಪಡಣಾ ದ್ರಾವಣವನ್ನು ಹಾಕೋಬೇಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು ಭೂಮಿ ತೊಯ್ಯೋ ಥರ ಹಾಕ್ತಾ ಇರೋದ್ರಿಂದ 500-600 ಲೀಟರ್ ಬೇಕಾಗುತ್ತೆ. ಅಂದರೆ 3 ಬ್ಯಾರೆಲ್ನಷ್ಟು ನಮಗೆ ಸಿಂಪಡಣಾ ದ್ರಾವಣ ಬೇಕಾಗುತ್ತೆ. ನಾವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಇದು ನಾವು ಮೊದಲನೇದಾಗಿ ಮಾಡಬೇಕಾದಂಥದ್ದು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಮ್ಯಾಂಕೋಸೆಬ್. ಎರಡರಲ್ಲಿ ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕವನ್ನು ನಾವು ಭೂಮಿಗೆ ತೊಯ್ಯೋ ಥರ ಹಾಕಿದ್ರೆ ರೋಗವನ್ನು ಹತೋಟಿಗೆ ತರ್ಬೋದು. ತದನಂತರ ಏನಾಗುತ್ತೆ ಅಂದರೆ ಬರ್ತಾ ಒಂದು 60-70 ದಿನ ಆಗ್ತಾ ಆವಾಗೇನಾದರೂ ರೋಗ ಜಾಸ್ತಿ ಕಾಣಿಸ್ಕೊಂಡಾಗ ತಾವೇನು ಮಾಡಬೇಕು ಅಂತಂದರೆ ಮೆಟಲ್ ಆಕ್ಸಿಲ್ ಅನ್ನುವಂಥದ್ದು ಒಂದು ನಿಮಗೆ ಏಪ್ರಾನ್ ಅನ್ನುವಂತಹ ಒಂದು ಹೆಸರಲ್ಲಿ ನಿಮಗೆ ಸಿಗುತ್ತೆ. ಮೆಟಲ್ ಆಕ್ಸಿಲ್ ಸಿಗಲಿಲ್ಲ ಅಂತಂದರೆ ನಿಮಗೆ ರಿಡೋಮಿಲ್ ಗೋಲ್ಡ್ ಅಂತಲೂ ಸಹ ಸಿಗುತ್ತೆ. ಅಂದರೆ ಮೆಟಲ್ ಆಕ್ಸಿಲ್ ಮತ್ತು ಮ್ಯಾಂಕೋಸೆಬ್ ಎನ್ನುವಂಥ ಸಂಯುಕ್ತ ಶಿಲೀಂಧ್ರನಾಶಕ ಮಾರುಕಟ್ಟೆನಲ್ಲಿ ಸಿಗುತ್ತೆ. ಮೆಟಲ್ ಆಕ್ಸಿಲ್ ಆದರೆ ನಿಮಗೆ 1 ಗ್ರಾಮ್ ತೊಗೋಬೇಕಾಗುತ್ತೆ. ಮ್ಯಾಂಕೋಸೆಬ್ ಮತ್ತು ಮೆಟಲ್ ಆಕ್ಸಿಲ್ ಆಯಿತು ಅಂತಂದರೆ ನಿಮಗೆ ಅದನ್ನು ನೀವು 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಇದನ್ನು ಸಹ ಭೂಮಿಗೆ ತೊಯ್ಯಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾವು ರೈತರದ್ದು ವೆಚ್ಚವನ್ನು ಸಹ ನಾವು ನೋಡ್ಕೋಬೇಕಾಗತ್ತೆ. ಈಗ ಕೆಲವೊಂದು ಶಿಲೀಂಧ್ರನಾಶಕಗಳ ವೆಚ್ಚ ತುಂಬಾ ಜಾಸ್ತಿ ಆಗಿರುತ್ತೆ. ಅದರಿಂದಾಗಿ ನಾವೇನು ಮಾಡಬೇಕು ಅಂತಂದರೆ ರೋಗದ ತೀವ್ರತೆ ಎಷ್ಟಿದೆ, ತುಂಬ ರೋಗದ ತೀವ್ರತೆ ಜಾಸ್ತಿ ಇದೆ, ಹತೋಟಿ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತಂದಾಗ ನೀವು ರಿಡೋಮಿಲ್ ಅಥವಾ ಮೆಟಲ್ ಆಕ್ಸಿಲ್ಗೆ ಹೋಗಬೇಕಾಗತ್ತೆ. ಇಲ್ಲ ಈಗ ಪ್ರಾರಂಭ ಆಗ್ತಾ ಇದೆ ಅಂತಂದರೆ ನೀವು ಮ್ಯಾಂಕೋಸೆಬ್ಬನ್ನು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂಧ್ರನಾಶಕವನ್ನು ನೀವು ಭೂಮಿ ತೊಯ್ಯೋ ಥರ ಹಾಕಿದ್ರೆ ಸಾಕು, ರೋಗವನ್ನು
ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಇನ್ನು ಕೆಲವು ರೈತರು ಏನು ಮಾಡ್ತಾರೆ ಅಂತಂದರೆ, ನಾವು ಸಾವಯವ ಕೃಷಿನಲ್ಲೇ ನಾವು ಹತೋಟಿ ಮಾಡ್ತೀವಿ ಅಂತಂದಾಗ ಅವ್ರೇನು ಮಾಡಬೇಕು ಅಂತಂದರೆ ಟ್ರೈಕೋಡರ್ಮ ಸೂಡೋಮೋನಾಸ್ ಅನ್ನುವಂಥ ಜೈವಿಕ ಪೀಡನಾಶಕವನ್ನು 1 ಬ್ಯಾರೆಲ್ ಅಥವಾ 200 ಲೀಟರ್ ನೀರಿಗೆ 1 kg ಜೈವಿಕ ಪೀಡನಾಶಕವನ್ನು ಮಿಶ್ರಣ ಮಾಡಿಕೊಂಡು ನೀವು ಡ್ರಿಪ್ ಮುಖಾಂತರ ಕೊಡ್ಬೋದು, ಅಥವಾ ಒಂದೊಂದು ಗಿಡಕ್ಕೂ ಸಹ ಸ್ಪ್ರಿಂಕ್ಲರ್ ಇರ್ಬೋದು, ಅಥವಾ ಒಂದೊಂದು ಗಿಡಕ್ಕೂ ಸಹ ನೀವು ಭೂಮಿ ತೊಯ್ಯೋ ಥರ ಅದನ್ನು ಹಾಕಿದ್ರೆ ನೀವು ಈ ರೋಗವನ್ನು ಸಮಗ್ರವಾಗಿ ಹತೋಟಿಗೆ ತರಬಹುದು. ಇದು ಮೊದಲನೇದಾಗಿ ಕಂಡು ಬರುವಂತಹ ರೋಗ ಮತ್ಸ್ಯತರಂಗ. ಮತ್ಸ್ಯತರಂಗ ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕೆದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಮತ್ಸ್ಯತರಂಗ ಎರಡನೇದಾಗಿ ಒಂದು ಪ್ರಮುಖವಾದಂಥ ರೋಗ ಬರುತ್ತೆ, ದುಂಡಾಣು ಸೊರಗು ರೋಗ ಅಂತ ಹೇಳ್ತೀವಿ, ಅಥವಾ ಬೆಲ್ಲದ ರೋಗ ಅಂತ ಕರಿತೀವಿ. ಏನಕ್ಕೆ ಅದನ್ನ ಬೆಲ್ಲದ ರೋಗ ಅಂತ ಕರಿತೀವಿ ಅಂತಂದರೆ, ನಿಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗ ನಿಮ್ಮ ಅಡುಗೆ ಕೋಣೆಯಲ್ಲಿ ಒಂದು ಬೆಲ್ಲವನ್ನು ಹಾಗೆ ಇಟ್ಬಿಟ್ರೆ ಆ ಬೆಲ್ಲ ಏನಾಗುತ್ತೆ ಅಂತಂದರೆ ಪೂರ್ತಿಯಾಗಿ ಕರ್ಗೋಗುತ್ತೆ, ಅಂದರೆ ಹಂಗೆ ಅದು ಅಂಟಂಟಾಗುತ್ತೆ. ಅದೇ ಥರ ನೀವು ಶುಂಠಿ ಗೆಡ್ಡೆ ದುಂಡಾಣು ಸೊರಗು ರೋಗ ಬಂತು ಅಂತಂದರೆ ನಿಮಗೆ ಅದು ಗೆಡ್ಡೆ ಪೂರ್ತಿ ಕರ್ಗೋಗ್ಬಿಡುತ್ತೆ. ಇದು ರೈತರಿಗೆ ಜಾಸ್ತಿ ಅಂದರೆ 100% ಇಳುವರಿ ನಷ್ಟವನ್ನು ಉಂಟು ಮಾಡುತ್ತೆ, ಯಾವುದೇ ಥರನಾದಂತಹ ನಾವು ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ ಅಂತಂದರೆ. ಅದರಿಂದಾಗಿ ಈ ರೋಗ ಕಾಣಿಸ್ಕೊಳ್ಳದೆ ಇರಲಿ, 60-70 ದಿವಸ ಏನಾಯಿತು ಅಂತಂದರೆ ಗೆಡ್ಡೆ ನೀವು ಬೆಳೆ ಹಾಕಿ ಆಯಿತು ಅಂತಂದರೆ ಅಲ್ಲಿಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ದುಂಡಾಣು ನಾಶಕವನ್ನು ಸಿಂಪಡಣೆ ಮಾಡಲೇಬೇಕಾಗುತ್ತೆ. ದುಂಡಾಣು ನಾಶಕ ಯಾವುದಪ್ಪ ಅಂತಂದರೆ, ಮುಂಚೆ ಮಾರುಕಟ್ಟೆಯಲ್ಲಿ ನಿಮಗೆ ಸ್ಟೆಪ್ಟೋಸೈಕ್ಲಿನ್ ಅಂತ ಸಿಗ್ತಾಯಿತ್ತು. ಆ ಸ್ಟೆಪ್ಟೋಸೈಕ್ಲಿನ್ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಎರಡನ್ನೂ ಸಹ ನೀವು ಮಿಶ್ರಣ ಮಾಡಿಕೊಂಡು ನೀವು ಅದನ್ನೇನು ಮಾಡಬೇಕು ಅಂತಂದರೆ, ಸ್ಟೆಪ್ಟೋಸೈಕ್ಲಿನ್ ಆದರೆ 0.5 ಗ್ರಾಮ್ ಹಾಕೋಬೇಕು, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ನ ಇದ್ರ ಜೊತೆಗೆ ಹಾಕೋಬೇಕಾಗತ್ತೆ. ಅದನ್ನು ನಿಮಗೆ 2 ಗ್ರಾಮ್ನಷ್ಟು ಕಾಪರ್ ಆಕ್ಸಿಕ್ಲೋರೈಡ್ ಎರಡನ್ನೂ ಸಹ ಮಿಶ್ರಣ ಮಾಡಿಕೊಂಡು ಎಲ್ಲೆಲ್ಲಿ ದುಂಡಾಣು ಸೊರಗು ರೋಗ ಕಾಣಿಸ್ತಾ ಇದೆ ಅಲ್ಲಿಗೆ ನೀವು ಸುರಿಬೇಕು. ಇಲ್ಲಿ ನೀವು ನೋಡಬಹುದು, ಈ ದುಂಡಾಣು ಸೊರಗು ರೋಗವನ್ನು ನಾವು ಹಸಿರೆಲೆ ರೋಗ ಅಂತಲೂ ಕರಿತೀವಿ, ಅಥವಾ ಹಸಿರು ಕೊಳೆ ರೋಗ ಅಂತ ಕರಿತೀವಿ. ಏನಕ್ಕಪ್ಪ ಅಂತಂದರೆ, ಈ ದುಂಡಾಣು ಸೊರಗು ರೋಗ ಬಂದರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲ್ಲ, ಹಸಿರಾಗೇ ಇರುತ್ತೆ. ಆದರೆ ನಾವು ಅದನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತಂದರೆ, ಕೆಳಗಿನ ಭಾಗದ ಎಲೆಗಳು ಹಿಮ್ಮುಖವಾಗಿ ಸುರುಳಿ ಸುತ್ತಕೊಂಡಂಗೆ ಕಾಣಿಸುತ್ತೆ. ಇದು ದುಂಡಾಣು ಸೊರಗು ರೋಗದ ಪ್ರಮುಖವಾದಂತಹ ಲಕ್ಷಣ. ಅದೇ ರೀತಿ ಕೊಳೆ ರೋಗ ಮತ್ತು ದುಂಡಾಣು ಸೊರಗು ರೋಗ ಎರಡನ್ನೂ ಸಹ ನಾವು ಅದರ ವ್ಯತ್ಯಾಸ ತಿಳ್ಕೋಬೇಕು ಅಂತಂದರೆ, ದುಂಡಾಣು ಸೊರಗು ರೋಗ ಎಲೆಗಳೆಲ್ಲ ಹಸಿರಾಗಿರುವಂತಹ ಆ ಗೆಡ್ಡೆಯನ್ನು ನಾವು ಕಿತ್ಕೊಂಡು ಬಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಗಾಜಿನ ಲೋಟಕ್ಕೆ 3/4 ಭಾಗದಷ್ಟು ನಾವು ನೀರನ್ನು ತುಂಬಿಟ್ಟು ಗೆಡ್ಡೆ ಏನು ಬಂದಿರುತ್ತೆ ಆ ಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು ಸಣ್ಣದಾಗಿ ಅದನ್ನು ಕತ್ತರಿಸ್ಬಿಟ್ಟು ಅದನ್ನ ನೀರಿನ ಒಳಗಡೆ ಅದ್ದಬೇಕಾಗತ್ತೆ. ನೀರಿನ ಒಳಗಡೆ ಅದನ್ನು ಅದ್ದಿದಾಗ ಏನಾಗುತ್ತೆ ಅಂತಂದರೆ, ಅದರೊಳಗಡೆ ಒಂದು ಹೊಗೆ ಥರ ಅಥವಾ ಹಾಲು ಒಂದು ನೀರಿನ ಬಾಟ್ಲಲ್ಲಿ ಹೋಗೋ ಥರ ಅದು ನಿಮಗೆ ಹೊಗೆ ಥರ ಪೂರ್ತಿಯಾಗಿ ಕಾಣಿಸುತ್ತೆ. ಅದನ್ನು ನಾವು ಊಸ್ ಟೆಸ್ಟ್ ಅಂತ ಕರಿತೀವಿ. ಇದು ನಮ್ಮ ರೈತರು ಅವರ ಜಮೀನಲ್ಲೇ ನೋಡ್ಕೋಬೋದು. ಇದನ್ನು ನೋಡಿಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ, ನಾವು ಯಾವುದು ಶಿಲೀಂಧ್ರನಾಶಕ ಹಾಕಬೇಕು ಅಥವಾ ದುಂಡಾಣು ನಾಶಕವನ್ನು ನಮ್ಮ ಜಮೀನಿಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಈ ರೀತಿ ನಾವು ಅನುಸರಿಸಿದ್ರೆ ನಾವು ದುಂಡಾಣು ಸೊರಗು ರೋಗವನ್ನು ಒಳ್ಳೆ ರೀತಿಯಲ್ಲಿ ಹತೋಟಿಗೆ ತರಬಹುದು. ಇದಾದ ನಂತರ ಇನ್ನೇನೋ ಗೆಡ್ಡೆಗಳು ಚೆನ್ನಾಗಿ ಬಲಿತಾ ಇದೆ, 120 ದಿನಗಳ ನಂತರ ಏನಾಗುತ್ತೆ ಅಂತಂದರೆ, ಗೆಡ್ಡೆ ಬಲಿಯುವಂತಹ ಸಮಯದಲ್ಲಿ ಎಲೆಗಳ ಮೇಲೆ ಬಿಳಿಯ ಬಣ್ಣದಾದಂತಹ ಒಂದು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಈ ಬಿಳಿಯ ಬಣ್ಣದಾದಂತಹ ಚುಕ್ಕೆಗಳು ಮೊದಲನೇದಾಗಿ ಸಣ್ಣದಾಗಿರ್ತವೆ. ತದನಂತರ ಕೆಲವು ದಿನಗಳಾದಮೇಲೆ ಏನಾಗುತ್ತೆ ಅಂದರೆ, ಎಲೆಗಳ ಮೇಲೆ ಒಂದು ಚುಕ್ಕೆ ಮತ್ತು ಇನ್ನೊಂದು ಚುಕ್ಕೆ ಎರಡನ್ನೂ ಸಹ ಒಗ್ಗೂಡಿಸಿ ಎಲೆ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗಿ ಸುಟ್ಟೋ ಥರ ಕಾಣಿಸುತ್ತೆ. ಅದರಿಂದಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ಬೆಂಕಿ ರೋಗ ಅಂತಲೂ ಸಹ ಕರೀತಾರೆ. ಈ ರೋಗ ಕಾಣಿಸ್ಕೊಳ್ತು ಅಂತಂದರೆ ನಾವು ಮೊದಲನೇದಾಗಿ ಮಾಡಬೇಕಾದಂಥದ್ದು ಏನಪ್ಪ ಅಂತಂದರೆ, ನೀರನ್ನು ನಿರ್ವಹಣೆ ಮಾಡಬೇಕು, ಮತ್ತು ಅದರ ಜೊತೆಗೆ ನಾವು ಸಿಂಪಡಣಾ ದ್ರಾವಣ ಯಾವುದನ್ನು ನಾವು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅಂತಂದರೆ, ನಾವಿಲ್ಲಿ ಹೆಕ್ಸಾಕೊನಜೋಲ್ ಅಂತ ಹೇಳ್ತೀವಿ, ಅಥವಾ ಪ್ರೊಪಿಕೊನಜೋಲ್ ಅಂತಾರೆ, ತಮ್ಮೆಲ್ಲರಿಗೂ ತಿಳಿದೇ ಇದೆ. ಟಿಲ್ಟ್ ಅಂತ ಕರಿತೀವಿ. ಹೆಕ್ಸಾಕೊನಜೋಲ್ ಅಂತಂದರೆ ನಿಮಗೆ ಕಾಂಟ್ಯಾಫ್ ಅಥವಾ ಕಾಂಟ್ಯಾಫ್ ಪ್ಲಸ್ ಅಂತ ಹೇಳ್ತೀವಿ. ಪ್ರೊಪಿಕೊನಜೋಲ್ ತೊಗೊಂಡ್ರೆ ನಿಮಗೆ 1 ಮಿಲಿ 1 ಲೀಟರ್ಗೆ ಹಾಕೋಬೇಕು. ಹೆಕ್ಸಾಕೊನಜೋಲ್ ತೊಗೊಂಡ್ರೆ ನಿಮಗೆ 2 ಮಿಲಿ 1 ಲೀಟರ್ಗೆ ಹಾಕ್ಕೊಂಡು ನೀವು ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಎಲ್ಲ ತೊಯ್ಯೋ ಥರ ನೀವು ಚೆನ್ನಾಗಿ ಸಿಂಪಡಣೆ ಮಾಡಿದ್ರೆ, ಇಲ್ಲಿ ನೀವು ಎಲೆಚುಕ್ಕೆ ರೋಗ ಏನಂತ ಬರುತ್ತೆ, ಈ ಎಲೆಚುಕ್ಕೆ ರೋಗವನ್ನು ತುಂಬ ಒಳ್ಳೆ ರೀತಿಯಲ್ಲಿ ನಾವು ಹತೋಟಿಗೆ ತರಬಹುದು.
ಇದಿಷ್ಟು ಮುಂಚೆಯಿಂದನೂ ಕಂಡು ಬರ್ತಾ ಇರುವಂತಹ ಪ್ರಮುಖವಾದಂತಹ ರೋಗ. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ತರಕಾರಿ ಬೆಳೆಗಳನ್ನು ಪದೇ ಪದೇ ಒಂದೇ ಜಮೀನಲ್ಲಿ ಬೆಳೀತಾ ಇರೋದ್ರಿಂದ ಜಂತು ಹುಳುಗಳ ಸಮಸ್ಯೆ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ. ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಟ್ರೈಕೋಡರ್ಮಾ ಭೂಮಿಗೆ ಸೇರಿಸಿ, ದನಿನ ಗೊಬ್ಬರದ ಜೊತೆ ಸೂಡೋಮೋನಾಸ್ ಸೇರಿಸಿ ಮತ್ತು ಪೆಸಿಲೋಮೈಸಿಸ್ ಸೇರಿಸಿ ಅಂತ ಹೇಳಿದ್ವಿ. ಈ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಆ ಬೇರುಗಳ ಬೆಳವಣಿಗೆಗೆ ಮತ್ತು ಗಿಡಗಳ ಬೆಳವಣಿಗೆಗೆ ಸಹಾಯ ಮಾಡಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ಪೆಸಿಲೋಮೈಸಿಸ್ ಅನ್ನುವಂತಹ ಒಂದು ಜೈವಿಕ ಜಂತುನಾಶಕ ಏನಿದೆ, ಇದು ಎಲ್ಲೆಲ್ಲಿ ಜಂತು ಹುಳಗಳಿರ್ತವೆ ಭೂಮಿನಲ್ಲಿ ಬೇರುಗಂಟು ರೋಗ ಅಂತ ಕರಿತೀವಿ. ಬೇರುಗಳ ಮೇಲೆ ಸಣ್ಣ ಸಣ್ಣದಾಗಿ ಗಂಟುಗಳು ಕಾಣಿಸ್ಕೊಳ್ತದೆ. ಈ ಟೊಮ್ಯಾಟೊ ಮತ್ತು ಬದನೆ ಗಿಡ ಬೇರೆದಕ್ಕೆ ಬಂತು ಅಂತಂದರೆ ಗಂಟುಗಳು ತುಂಬ ದಪ್ಪನಾಗಿರುತ್ತೆ, ನಮ್ಮ ಕಣ್ಣಿಗೆ ಸರಿಯಾಗಿ ಕಾಣಿಸುತ್ತೆ ಇದೇ ಗಂಟು ರೋಗ ಅಂತ. ಆದರೆ ಶುಂಠಿಗೆ ಬಂತು ಅಂತಂದರೆ ಅದ್ರ ಬೇರಿನಲ್ಲಿ ಗಂಟುಗಳು ತುಂಬ ಸಣ್ಣದಾಗಿರುತ್ತೆ ಮತ್ತು ಇದನ್ನು ನಾವು ಬೇರನ್ನು ಕಿತ್ತಿದಾಗ ನಮಗೆ ಗಂಟು ಕಾಣಿಸುತ್ತೆ. ಮೇಲ್ಗಡೆ ಗಿಡಗಳು ಹೇಗಿರ್ತವೆ ಅಂತಂದರೆ ಗಿಡಗಳು ಅಲ್ಲಲ್ಲಿ ಕುಬ್ಜವಾಗಿ ಕುಂಠಿತಾಗಿರುತ್ತೆ, ಗಿಡಗಳ ಬೆಳವಣಿಗೆ ಆಗಿರೋದಿಲ್ಲ. ನಾವೇನಪ್ಪ ಇದು ತುಂಬ ಮತ್ತು ಅಂತಹ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇಂತಹ ಗಿಡಗಳನ್ನು ನಾವು ಕಿತ್ತು ನೋಡಿದಾಗ ಬೇರಿನಲ್ಲಿ ಗಂಟುಗಳು ಕಾಣಿಸ್ಕೊಳ್ತದೆ. ಇದಕ್ಕೆ ಪೆಸಿಲೋಮೈಸಿಸ್ ಅಂತ ನಾವು ಹೇಳಿದ್ವಿ. ಆ ಪೆಸಿಲೋಮೈಸಿಸ್ದು ಯಾವ ರೀತಿ ಅದು ಇದ್ರ ಮೇಲೆ ಹಾವಳಿ ಮಾಡುತ್ತೆ ಅಂತಂದರೆ, ಈ ಜಂತು ಹುಳಗಳಲ್ಲಿ 6 ಹಂತಗಳಿರ್ತದೆ. ಮೊಟ್ಟೆ ಹಂತ ಮತ್ತು ಮರಿ ಹಂತ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಪ್ರೌಢ ಹಂತ ಅಂತ ಕರಿತೀವಿ. ಈ ಮೊಟ್ಟೆಗಳಿಂದ 4 ಹುಳಗಳ ಹಂತಗಳು ಬರುತ್ತೆ. ಅದನ್ನು ನಾವು J1, J2, J3 ಮತ್ತು J4 4 ಹಂತಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಈ ಮೊಟ್ಟೆಯಿಂದ ಹುಳಗಳಿಗೆ ಮಾರ್ಪಾಡಾಗುವಾಗ ಏನಾಗುತ್ತೆ ಅಂತಂದರೆ ಅದ್ರ ಮೇಲೆ ನೇರವಾಗಿ ನಾವೇನು ಪೆಸಿಲೋಮೈಸಿಸ್ ಅನ್ನುವಂಥ ಜೈವಿಕ ಜಂತುನಾಶಕವನ್ನು ಹಾಕಿರ್ತೀವಿ, ಅದು ಮೊಟ್ಟೆಯನ್ನೇ ತಿನ್ನಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಮೊಟ್ಟೆಯಿಂದ ಅದು ಹುಳಕ್ಕೆ ಅದು ಬದಲಾವಣೆ ಆಗಲಿಕ್ಕೆ ಅದು ಬಿಡೋದಿಲ್ಲ. ಅದೇನಾಗುತ್ತೆ ಅಂದರೆ ನೇರವಾಗಿ ಜಂತು ಹುಳವನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ತದನಂತರ ಗಿಡಗಳ ಬೆಳವಣಿಗೆನೂ ಸಹ ಸಹಾಯ ಮಾಡುತ್ತೆ. ಇದನ್ನು ನಾವು ಹಾಕ್ತು ಅಂತಂದರೆ, ಯಾಕಂದರೆ ಎಲ್ಲ ಭಾಗದಲ್ಲೂ ಸಹ ಈ ಜಂತುನಾಶಕ ಮುಂಚೆ ಕಾರ್ಬೋಫ್ಯೂರನ್ ಹಾಕಿ ಜಂತುನಾಶಕ ಅದು ಅಂತ ಹೇಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಅದು ಮಣ್ಣಿನ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಬೀರೋದ್ರಿಂದ ನಾವು ಜಂತುನಾಶಕವನ್ನು ಹಾಕಿ ಅಂತ ಇಲ್ಲಿ ನಾವು ಹೇಳೋದಿಲ್ಲ. ಅದಕ್ಕೆ ನಾವು ಮುಂಚಿತವಾಗಿ ಭೂಮಿ ಸಿದ್ಧತೆ ಮಾಡ್ಕೊಳ್ಳುವಾಗಲೇ 800 kg ಬೇವಿನ ಹಿಂಡಿ ಹಾಕಿ ಅಂತ ನಾವು ಹೇಳ್ತೀವಿ. ಮತ್ತು ಪೆಸಿಲೋಮೈಸಿಸ್ ಅಂತ ಹಾಕ್ತೀವಿ. ಇಲ್ಲೂ ಅಷ್ಟೇ, ನೀವು 1 ತಿಂಗಳ ಅಂತರದಲ್ಲಿ ಪೆಸಿಲೋಮೈಸಿಸ್ ಅನ್ನುವಂತಹ ಒಂದು ಜೈವಿಕ ಜಂತುನಾಶಕ ನೀರಿನ ರೂಪದಲ್ಲಿ ಸಿಗುತ್ತೆ. ಅದನ್ನು ಏನು ಮಾಡಿ ಅಂತಂದರೆ 1 ಬ್ಯಾರಲ್ಗೆ 1 ಲೀಟರ್ನ ಹಾಕ್ಕೊಂಡು ಅದನ್ನು ಭೂಮಿ ತೊಯ್ಯೋ ಥರ ನೀವು ಭೂಮಿಗೆ ಹಾಕಿದ್ರೆ ಈ ಜಂತು ಹುಳಗಳನ್ನು ಒಳ್ಳೆ ರೀತಿಯಲ್ಲಿ ಹತೋಟಿಗೆ ತರಬಹುದು. ನಾವು ಮತ್ತೆ ಒಳ್ಳೆ ಇಳುವರಿಯನ್ನು ಸಹ ಪಡ್ಕೋಬೋದು. ಇದಿಷ್ಟು ಮಾಹಿತಿ ತಮ್ಮ ರೈತರ ಗಮನಕ್ಕಿರಲಿ. ಯಾಕಂತಂದರೆ ಸರಿಯಾದ ರೀತಿಯಲ್ಲಿ ನಾವು ಆ ರೋಗವನ್ನು ನಾವು ಗುರುತಿಸೋದು ಅಂಥದ್ದು ಸಹ ಪ್ರಮುಖವಾಗಿರುತ್ತೆ. ಇದೆಲ್ಲ ಮುಂಜಾಗ್ರತೆಯನ್ನು ಕ್ರಮಗಳನ್ನ ತೆಗೆದುಕೊಂಡು ನಮ್ಮ ರೈತ ಬಾಂಧವರೆಲ್ಲ ಸಹ ಒಳ್ಳೆ ಬೆಳೆಯನ್ನು ಪಡೀರಿ. ಅದೇ ರೀತಿ ಒಂದು ಒಳ್ಳೆಯ ಆರೋಗ್ಯವಾದಂತಹ ಶುಂಠಿಯನ್ನು ನಮಗೆಲ್ಲರಿಗೂ ಕೊಡಿ ಅಂತ. ಉಮಾಶಂಕರ್ ಕುಮಾರ್ ಅವರೇ, ಸಾಮಾನ್ಯವಾಗಿ ಮುಂಗಾರು ಮಳೆ ವಿಪರೀತವಾಗಿ ಆಗುವಂಥ ಸಂದರ್ಭದಲ್ಲಿ ಶುಂಠಿಗೆ ರೋಗಗಳು ಜಾಸ್ತಿ, ಭಾಳ ಪ್ರಧಾನವಾಗಿ ಎಲೆ ಬೆಳ್ಳಗಾಗ್ಬಿಡ್ತವೆ. ಹೌದು ಸರ್, ಅಲ್ವಾ? ಹೌದು. ಇದು ಯಾವ್ಯಾವ ಕಾರಣಗಳಿಗಾಗಬಹುದು ಮತ್ತು ಆ ಮಳೆ ಬರುವಂತಹ ಸಂದರ್ಭದಲ್ಲಿ ನಿರ್ವಹಣೆ ಹೇಗೆ? ಏರ್ಮಡಿ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಆದರೂ ಕೂಡ ಶುಂಠಿಗೆ ಸಮಸ್ಯೆ ಆಗಲೇ ಜಾಸ್ತಿ. ಹೇಗೆ ಮಾಡ್ಬೋದು? ನಾನು ಆಮೇಲೆ ನಿಮಗೆ ತಿಳಿಸ್ದಂಗೆ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದಂಗೆ ಅದು ಮಳೆ ನೀರು ಸುಲಭವಾಗಿ ಅವರು ಏರ್ಮಡಿ ಮಾಡಿರ್ತಾರೆ. ಏರ್ಮಡಿ ಮಾಡಿದಾಗ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಹರಿದು ಹೋಗಬೇಕು. ಎಲ್ಲಿ ನೀರು ಹರಿದು ಹೋಗಲ್ಲ, ಮಧ್ಯದಲ್ಲಿ ಏನಾದರೂ ಗುಣಿ ಇತ್ತು ಅಂತಂದರೆ, ಅದು ಸಮತಟ್ಟಾಗಿ ಇರಲಿಲ್ಲ ಅಂದರೆ ಅಂತಹ ಭಾಗಗಳಲ್ಲಿ ನೀರು ನಿಲ್ಲಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗಿಡಗಳು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಕೆಳಗಡೆ ಭಾಗದಂತಹ ಎಲೆಗಳು ಹಳದಿ ಬಣ್ಣ, ತದನಂತರ ಕೆಂಪು ಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಇದನ್ನು ಕೆಂಪು ಕೊಳೆ ರೋಗ ಅಂತ ಕರಿತೀವಿ. ಇದು ಬುಡದ ಭಾಗದಲ್ಲಿ ಗೆಡ್ಡೆಯಿಂದ ಸ್ವಲ್ಪ ಮೇಲ್ಭಾಗ, ಅಂದರೆ ಮಣ್ಣಿನಿಂದ ಸ್ವಲ್ಪ ಮೇಲ್ಭಾಗವಾಗಿ ಆ ಗೆಡ್ಡೆ ಭಾಗದಲ್ಲಿ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಅದನ್ನು ಮೊದಲೇ ನಾವು ನೋಡಿಕೊಂಡ್ರೆ ನಾವು, ಯಾಕಂದರೆ ರೋಗ ಹರಡೋದ ಮೇಲೆ ನಾವು ಅದನ್ನು ಹತೋಟಿ ಮಾಡೋದ್ರ ಬದಲು ಮೊದಲನೇದಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿಮ್ಗೆ ಆವಾಗಲೇ ಹೇಳ್ದಂಗೆ ನೀರು ಎಲ್ಲೆಲ್ಲಿ ನಿಂತಿರುತ್ತೆ ಅಲ್ಲೇನು ಮಾಡಬೇಕು ಅಂತಂದರೆ ಭೂಮಿಯನ್ನು ಸಮತಟ್ಟು ಮಾಡಿ ನೀರು ಸುಲಭವಾಗಿ ಬೇರೆ ಎಡೆಗೆ ಹರಿದು ಹೋಗೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಗಿಡ ಪೋಷಕಾಂಶಗಳನ್ನು ಭೂಮಿಯಿಂದ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡುತ್ತೆ. ಅಂಥ ಸಂದರ್ಭದಲ್ಲಿ ಲಘು ಪೋಷಕಾಂಶಗಳ ಕೊರತೆ ಕೂಡ ಕಂಡು ಬರಬಹುದು. ಈಗ ರೋಗನೂ ಒಂದೇ ಥರ ಇರುತ್ತೆ ಮತ್ತು ಲಘು ಪೋಷಕಾಂಶದ ಕೊರತೆ ಲಕ್ಷಣಗಳು ಕೂಡ ಒಂದೇ ಥರ ಇರ್ತವೆ. ಈಗ ಯಾವುದು ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ಇದು ಲಘು ಪೋಷಕಾಂಶದ ಕೊರತೆಯಿಂದ ಆಗ್ತಿದೆಯಾ, ಇಲ್ಲ ಕಬ್ಬಿಣ, ಸತು ಈ ತರಹದ ಪೋಷಕಾಂಶಗಳು, ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಸಾರಜನಕನೇ ಹೀರ್ಕೊಳ್ಳೋಕ್ಕಾಗದಲೇ ಇರುವಂಥ ಪರಿಸ್ಥಿತಿ ಬರಬಹುದು.
ಹೇಗೆ ಪತ್ತೆ ಹಚ್ಬೋದು ಅಂತೀರಿ? ಈಗ ಲಘು ಪೋಷಕಾಂಶಗಳ ಕೊರತೆ ಇತ್ತು ಅಂತಂದರೆ ನಿಮಗೆ ಅಲ್ಲಲ್ಲಿ ಗಿಡಗಳಿಗೆ ಕಾಣಿಸ್ಕೊಳ್ಳಲ್ಲ. ಲಘು ಪೋಷಕಾಂಶ ಆಯಿತು ಅಂದರೆ ನೀವು ಎಷ್ಟು 1 ಎಕರೆ ಜಮೀನು ಇತ್ತು ಅಂತಂದರೆ ಎಲ್ಲ ಗಿಡಗಳಲ್ಲೂ ಸಹ ಲಘು ಪೋಷಕಾಂಶ ಇರ್ಬೋದು, ಪೋಷಕಾಂಶಗಳ ಕೊರತೆ ನಿಮಗೆ ಎದ್ದು ಕಾಣಿಸುತ್ತೆ. ಆದರೆ ರೋಗ ಬಂತು ಅಂತಂದರೆ ನಿಮಗೆ ರೋಗದಲ್ಲಿ ನಿಮಗೆ ಅಲ್ಲಲ್ಲಿ ಮೊದಲನೇದಾಗಿ ಅಲ್ಲಲ್ಲಿ ಅಷ್ಟೇ ಪ್ಯಾಚಸ್ ಅಂತ ಹೇಳ್ತೀವಿ, ಒಂದು ಮಧ್ಯೆ ಮಧ್ಯೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆವಾಗ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ ಆ ರೋಗವನ್ನು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೆ. ಉದಾಹರಣೆಗೆ ಸಾರಜನಕದ ಕೊರತೆ ಆಯಿತು ಅಂತಂದರೆ ನಿಮಗೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಮತ್ತು ಇನ್ನು ಕಬ್ಬಿಣದ ಕೊರತೆ ಆಯಿತು ಅಂತಂದರೆ ನಿಮಗೆ ಎಲೆಗಳೆಲ್ಲ ನಿಮಗೆ ಬೀಳ್ಚ್ಕೊಂಡಂಗೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಗಿಡವನ್ನು ರೋಗಬಾಧಿತ ಗಿಡ ಅಥವಾ ಪೋಷಕಾಂಶಗಳ ಕೊರತೆ ಇರುವಂಥ ಗಿಡ ಏನಿರುತ್ತೆ ಅದನ್ನು ಹೋಗ್ಬಿಟ್ಟು ನೀವು ಬುಡಭಾಗವನ್ನು ನೀವು ಪರೀಕ್ಷೆ ಮಾಡಬೇಕು. ಬುಡಭಾಗವನ್ನು ಪರೀಕ್ಷೆ ಮಾಡಿದಾಗ ಆ ಗಿಡ ಬುಡಭಾಗದಲ್ಲಿ ಕೊಳಿತಾ ಇರುತ್ತೆ ಮತ್ತು ಆ ಗಿಡವನ್ನು ಕಿತ್ತ ತಕ್ಷಣ ಸುಲಭವಾಗಿ ಮೇಲ್ಗಡೆಗೆ ಬರುತ್ತೆ. ಆದರೆ ಪೋಷಕಾಂಶ ಕೊರತೆಯಿಂದ ಏನಾದರೂ ಇತ್ತು ಅಂತಂದರೆ ಆ ಗಿಡಗಳು ಆ ರೀತಿ ಬರೋದಿಲ್ಲ. ನಾವಲ್ಲಿ ನೋಡಿಕೊಂಡು ನಾವು ಅದನ್ನು ಲಘು ಪೋಷಕಾಂಶಗಳನ್ನು ನಾವು ಕೊಡಬೇಕಾಗತ್ತೆ. ಇಲ್ಲಿ ರೋಗ ಏನಾದರೂ ಕಾಣಿಸ್ಕೊಂಡಿತ್ತು ಅಂತಂದರೆ ಶಿಲೀಂಧ್ರನಾಶಕಗಳನ್ನು ನಾವು ಭೂಮಿಗೆ ಹಾಕಬೇಕಾಗುತ್ತೆ. ಈಗೆಲ್ಲ ಸ್ಪೆಷಲ್ಗಳ ಕಾಲ ಅಲ್ವಾ? ಹೌದು. ಶುಂಠಿ ಸ್ಪೆಷಲ್ ಅಂತೆಲ್ಲ ಬಂದಿದೆ. ಹೌದು. ಅದು ರೋಗಗಳನ್ನು ಹತೋಟಿ ಮಾಡುವಂತಹ ನಿರೋಧಕ ಶಕ್ತಿಯನ್ನೇನಾದರೂ ಗಿಡಗಳಲ್ಲಿ ತುಂಬುತ್ತಾ? ಖಂಡಿತ. ಯಾಕಂತಂದರೆ ನಾವು ಹಿಂದೆ ನೀವು ತಾವು ನೋಡಿರ್ಬೋದು, ಕೊರೋನಾ ಬಂದಾಗ ತಾವೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಇಮ್ಯುನಿಟಿ ಅಂತಂದ್ಬಿಟ್ಟು ಎಲ್ಲರೂ ಸಹ ಇಮ್ಯುನಿಟಿ ಬರಬೇಕು, ನಮಗೆ ಇಮ್ಯುನಿಟಿ ಬರೋಕ್ಕೆ ಶುಂಠಿ ಇದನ್ನು ಕುಡಿಬೇಕು, ಕಾಳು ಮೆಣಸನ್ನು ಇದನ್ನು ಕುಡಿಬೇಕು ಅಂತ ಹೇಳ್ತಾಯಿದ್ರು. ಅದೇ ರೀತಿ ಲಘು ಪೋಷಕಾಂಶಗಳನ್ನು ನಿಮ್ಮಲ್ಲಿ ಗಿಡಗಳಿಗೆ ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಗಿಡ ಈಗ ಉದಾಹರಣೆಗೆ ಕಬ್ಬಿಣದ ಕೊರತೆ ಇತ್ತು ಅಂತಂದರೆ ನಿಮಗೆ ಎಲೆಗಳ ಮೇಲೆಲ್ಲ ಬಿಳಿ ಬಣ್ಣಕ್ಕೆ ತಿರುಗ್ತಿತ್ತು, ಅಥವಾ ಬೇರೆ ಏನಾದ್ರೂ ಕೊರತೆ ಇತ್ತು ಅಂತಂದರೆ ಎಲೆಯ ತುದಿ ಭಾಗದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇತ್ತು. ಇಲ್ಲೇನಾಗುತ್ತೆ ಅಂದರೆ ಯಾವಾಗ ನೀವು ಜಿಂಜರ್ ಸ್ಪೆಷಲ್ ಅಥವಾ ಶುಂಠಿ ಸ್ಪೆಷಲನ್ನು ನೀವು ಅದನ್ನು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲೆಗಳು ಯಾವಾಗ ಹಸಿರು ಬಣ್ಣಕ್ಕೆ ತಿರುಗುತ್ತೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೆಯುತ್ತೆ. ಆವಾಗ ಏನಾಗುತ್ತೆ ಅಂದರೆ ಗೆಡ್ಡೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಿಮಗೆ. ಅದರಿಂದಾಗಿ ಶುಂಠಿ ನಮಗೆ ನಿರೋಧಕ ಶಕ್ತಿ ಖಂಡಿತ ಕೊಡುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ಸಾಕಷ್ಟು ಪೋಷಕಾಂಶಗಳು ನಿಮ್ಮ ಮಣ್ಣಿನಲ್ಲಿ ಇದ್ರೂ ಸಹ ತೆಗೆದುಕೊಳ್ಳುವಂತಹ ಸ್ಥಿತಿನಲ್ಲಿ ಇರೋದಿಲ್ಲ. ಯಾವಾಗ ನೀವು ಶುಂಠಿ ಸ್ಪೆಷಲನ್ನು ನೀವು ಭೂಮಿಗೆ ಅಥವಾ ಗಿಡಗಳಿಗೆ ಸಿಂಪಡಣೆ ಮಾಡ್ತೀರೋ ಈ ಸೂಕ್ಷ್ಮ ಪೋಷಕಾಂಶಗಳ ಜೊತೆಗೆ ಪ್ರಧಾನ ಪೋಷಕಾಂಶಗಳು ಸಹ ಗಿಡಗಳಲ್ಲಿ ಲಭ್ಯತೆ ಜಾಸ್ತಿ ಆಗುತ್ತೆ. ಗಿಡಗಳಿಗೆ ನಿಮಗೆ ಪೋಷಕಾಂಶಗಳು ಸಿಗೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ರೋಗ ಹತೋಟಿಗೆ ಬರುತ್ತೆ. ಶುಂಠಿಯಲ್ಲಿ ಬರೀ ಗಡ್ಡೆ ರೋಗಗಳು ಮಾತ್ರನ ಕಂಡು ಬರೋದು? ಎಲೆ ರೋಗಗಳೇನಿಲ್ಲ? ಎಲೆ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ. ಅದೇ ತಮ್ಮೆಲ್ಲರಿಗೂ ಗೊತ್ತಿದೆ, ಎಲೆ ಚುಕ್ಕೆ ರೋಗ 3 ಥರನಾದಂತಹ ಎಲೆ ಚುಕ್ಕೆ ರೋಗದಿಂದ ಬರುತ್ತೆ. ನಿಮ್ಗೆ ಹೇಳಿದೆ ಫಿಲ್ಲೋಸ್ಟಿಕ್ಟಾ ಅಂತ ಅಂದ್ಬಿಟ್ಟು ಒಂದು ಸೂಕ್ಷ್ಮಾಣುಜೀವಿ, ಅಂದರೆ ಇದೆಲ್ಲ ಶಿಲೀಂಧ್ರದಿಂದನೇ ಬರುವಂಥದ್ದು. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಹೆಲ್ಮಿಂಥೋಸ್ಪೋರಿಯಂ, ನಾವೆಲ್ಲರೂ ನೋಡಿರ್ಬೋದು, ಮುಸ್ಕಿನ ಜೋಳದಲ್ಲಿ ಬರುತ್ತೆ, ಅದು ಅಂಗಮಾರಿ ರೋಗ ಅಂತಲೇ ನಾವು ಸಹ ಕರಿತೀವಿ. ಮತ್ತು ಇನ್ನೊಂದು ಪೈರಿಕ್ಯುಲೇರಿಯಾ ಅಂತ, ಅದು ಬೆಂಕಿ ರೋಗ, ಭತ್ತದಲ್ಲಿ ಬೆಂಕಿ ರೋಗವನ್ನು ನಾವು ತರುವಂತಹ ಪೈರಿಕ್ಯುಲೇರಿಯಾ, ಅದು ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಆದರೆ ಇದು 3 ಎಲೆ ಚುಕ್ಕೆ ರೋಗ ಕೆಲವೊಂದು ಕಡೆ ಭಾಗದಲ್ಲಿ ನಾವು ನೋಡ್ತೀವಿ ಕೊಲೆಟೋಟ್ರೈಕಮ್ ಅಂತಲೂ ಸಹ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಎಲೆ ಚುಕ್ಕೆ ರೋಗಗಳು ಶುಂಠಿಗೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದು ಯಾವಾಗಪ್ಪ ಅಂತಂದರೆ ಗೆಡ್ಡೆಗಳು ಅದು ಬಲಿತಾ ಇರುತ್ತಲ್ಲ ಅಂತಹ ಸಮಯದಲ್ಲಿ. ಯಾಕಂದರೆ ರೈತರು ಅಲ್ಲಿ ಆವಾಗ ತುಂಬಾ ಗಾಬರಿ ಆಗ್ತಾರೆ, ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಶುಂಠಿಯನ್ನು ಬೆಳೆದಿರ್ತಾರೆ, ಇನ್ನೇನು ಅದು ಗೆಡ್ಡೆ ಬಲಿತಾ ಇದೆ ಅನ್ನುವಂತಹ ಸಮಯದಲ್ಲಿ ಎಲೆಗಳೆಲ್ಲ ಬಿಳಿ ಬಣ್ಣಕ್ಕೆ ತಿರುಗಿ ಕೆಂಪು ಬಣ್ಣಕ್ಕೆ ತಿರುಗಿ ಸುಟ್ಟೋದಂತೆ ಕಾಣಿಸುತ್ತೆ. ಈ ಸುಟ್ಟೋ ಥರ ಕಾಣಿಸಿದ ತಕ್ಷಣ ಅಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಕಡಿಮೆ ಆಗುತ್ತೆ, ಗೆಡ್ಡೆ ಬೆಳವಣಿಗೆ ಬಹಳನೇ ಕಡಿಮೆ ಆಗೋಗುತ್ತೆ. ಅದರಿಂದಾಗಿ ನಾವು ಆ ಸಮಯದಲ್ಲಿ ನಿರ್ವಹಣಾ ಕ್ರಮಗಳನ್ನು ತಗೋಬೇಕಾಗತ್ತೆ. ಏನು ಮಾಡಬೇಕು ಅಂತೀರಿ? ಎಲೆ ರೋಗಗಳಿಗೆ ಏನು ಸಿಂಪರಣೆ ಮಾಡಬೇಕು? ನಮ್ಮ ಇಲ್ಲಿ ನಾನು ತಮಗೆ ಇದಕ್ಕೂ ಮುಂಚೆ ಒಂದು ತಿಳಿಸ್ಬೇಕು ಅಂತಂದರೆ, ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಸಾರಜನಕ ಗೊಬ್ಬರವನ್ನು ಜಾಸ್ತಿ ಕೊಟ್ಬಿಡ್ತಾರೆ. ಸಾರಜನಕ ಗೊಬ್ಬರ ಜಾಸ್ತಿ ಕೊಟ್ಟಾಗ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಪೊಟ್ಯಾಷ್ ಗೊಬ್ಬರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸಾರಜನಕ ಗೊಬ್ಬರ ಕೊಟ್ಟಾಗ ವೆಜಿಟೇಟಿವ್ ಗ್ರೋತ್ ಅದೇನಾಗುತ್ತೆ, ಎಲೆಗಳೆಲ್ಲ ಹಸಿರು ಬಣ್ಣಕ್ಕೆ ಜಾಸ್ತಿ ಬರುತ್ತೆ. ಹಸಿರು ಬಣ್ಣಕ್ಕೆ ಜಾಸ್ತಿ ಬಂದಾಗ ಈ ಶಿಲೀಂಧ್ರಗಳು, ಎಲೆಗಳ ಮೇಲೆ ಬರುವಂಥ ಶಿಲೀಂಧ್ರಗಳು ಕಣಗಳು ಏನಿದ್ದಾವೆ ಅದ್ರ ಮೇಲೆ ಕೂತ್ಕೊಂಡ ತಕ್ಷಣ ಎಲೆಗಳು ತುಂಬ ಮೃದುವಾಗಿರ್ತವೆ. ಮೃದುವಾಗಿದ್ದಾಗ ರೋಗಾಣುಗಳು ಸುಲಭವಾಗಿ ಗಿಡದ ಒಳಗಡೆ ಹೋಗುತ್ತೆ, ಎಲೆಗಳ ಮೇಲೆ ರೋಗವನ್ನು ತರ್ತದೆ. ಅದನ್ನು ಹತೋಟಿ ಮಾಡಬೇಕು ಅಂದರೆ ಮುಖ್ಯವಾಗಿ ಮುಂಚೆಯಿಂದನೂ ಸಹ ಅಲ್ಲೂ ಸಹ ನಾವು ರೋಗದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕಾಗುತ್ತೆ. ನೀವು ಅದಕ್ಕೆ ಝೈನೆಬ್ ಅಂತ ಸಿಗುತ್ತೆ ನಿಮಗೆ, ಅಥವಾ Z78 78 ಅಂತ ಸಿಗುತ್ತೆ. ಅದನ್ನು ನೀವೇನು ಮಾಡಬೇಕು ಅಂದರೆ 2.5 ಗ್ರಾಮ್ನಷ್ಟು ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ, ಅಂದರೆ ಒಂದು ಬ್ಯಾರೆಲ್ಗೆ ನಿಮಗೆ ಅರ್ಧ kg ಸಾಕಾಗುತ್ತೆ. ಅದನ್ನು ಮಿಶ್ರಣ ಮಾಡಿ ನೀವು ಸಿಂಪಡಣೆ ಮಾಡಿದರೆ ರೋಗ ಹತೋಟಿಗೆ ಬರುತ್ತೆ. ಮತ್ತು ಇತ್ತೀಚೆಗೆ ಹೆಕ್ಸಾಕೋನಜೋಲ್ ಅಂತ ನಾವೇನು ಹೇಳ್ತೀವಿ, ಅಥವಾ ಪ್ರೊಪಿಕೋನಜೋಲ್,
ಇದನ್ನು ಸಹ ನಾವು ಪ್ರೊಪಿಕೋನಜೋಲ್ ಆದರೆ 1 ml ಹಾಕೋಬೇಕು, ಹೆಕ್ಸಾಕೋನಜೋಲ್ ಆದರೆ 2 ml ಹಾಕ್ಕೊಂಡು ನೀವು ಸಿಂಪಡಣೆ ಮಾಡೋದ್ರಿಂದ ರೋಗ ಹತೋಟಿಗೆ ತರಬಹುದು ನಾವು. ಡಾಕ್ಟ್ರೇ, ಈಗ ಸೂಪರ್ವಿಷನ್ ಅಂತ ಹೇಳ್ತೀವಲ್ಲ, ಅಂದರೆ ಬೆಳೆಯ ಒಂದು ಮೇಲುಸ್ತುವಾರಿ. ಅಂದರೆ ಈಗ ಒಂದು ಸಾರಿ ನಾವು ಶುಂಠಿಯನ್ನು ಬಿತ್ತನೆ ಮಾಡಿದ ಮೇಲೆ ಪದೇ ಪದೇ ಗಡ್ಡೆ ಅಂತೂ ಕಿತ್ತು ನೋಡೋಕ್ಕಾಗಲ್ಲ ಅಲ್ವೇ? ಅದು ಗೆಡ್ಡೆನೇ ಪ್ರಧಾನವಾದಂತಹ ಅಂಶ. ಬೇರೆ ಬೆಳೆಗಳಲ್ಲಾದರೆ ಗಿಡ ನೋಡ್ಕೊತಾ ಇರ್ಬೋದು. ಈಗ ಶುಂಠಿಯಲ್ಲಿ ಆ ತರಹದ ಒಂದು ಸೂಪರ್ವಿಷನ್ ರೈತ ಮಾಡಬೇಕು ಅಂತಾದರೆ ಅವನು ಯಾವ ರೀತಿ ಮಾಡಬೇಕು? ಮತ್ತು ಮುಂಜಾಗರೂಕತಾ ಕ್ರಮ, ಈಗ ಮೋಡ ಮುಸುಕಂತು ಮಳೆ ಬರ್ತಾ ಇತ್ತು, ಆ ತರಹದ ಏನಾದರೂ ಒಂದಷ್ಟು ಹವಾಮಾನ ಮುನ್ಸೂಚನೆಗಳನ್ನು ಆಧರಿಸಿ ಅವನೇನಾದರೂ ನಿರ್ವಹಣೆ ಮಾಡೋದೇ ಆದರೆ ರೋಗಗಳನ್ನು ಏನು ಲಕ್ಷಣಗಳನ್ನು ಗಮನಿಸಿ ಬೆಳೆನ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿಕೊಂಡು ಪ್ರೊಫೈಲಾಟಿಕ್ ಆಗಿ ಏನಾದರೂ ಮಾಡ್ಬೋದೇ, ಇಲ್ಲ ಪ್ರತಿ ತಿಂಗಳು ಒಂದು ಔಷಧಿ ಹೊಡಿತಲೇ ಇರಬೇಕೆ, ಹೇಗೆ? ಖಂಡಿತ ಇದು ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ರೈತ ಅವನಿಗೆ ಸುಮಾರು ಜಮೀನು ಇರುತ್ತೆ, ಒಂದು ಭಾಗದಲ್ಲಿರುತ್ತೆ, ಇನ್ನೊಂದು ಭಾಗದಲ್ಲಿರುತ್ತೆ. ಅಂಥ ಸಮಯದಲ್ಲಿ ಅವರು ಅವ್ರದ್ದೇ ಶುಂಠಿ ಗೆಡ್ಡೆಯನ್ನು ಉಪಯೋಗಿಸ್ಕೊಂಡು ಮುಂದಿನ ಬೇರೆ ಜಾಗದಲ್ಲಿ ಶುಂಠಿ ಬೆಳಿಬೇಕು ಅಂತ ಅವ್ರೇನಾದ್ರೂ ಪ್ಲ್ಯಾನ್ ಮಾಡಿತ್ತು ಅಂತಂದರೆ ಅವ್ರೇನು ಮಾಡಬಹುದಪ್ಪ ಅಂತಂದರೆ ಫ್ರೀಕ್ವೆಂಟಾಗಿ ಅವ್ರ ಜಮೀನಿಗೆ ವಿಸಿಟ್ ಮಾಡ್ತಾ ಇರಬೇಕು. ಭೇಟಿ ಕೊಟ್ಟು ಏನು ಮಾಡಬೇಕು ಅಂತಂದರೆ ಆ ಗೆಡ್ಡೆನಲ್ಲಿ ಯಾವುದಾದ್ರೂ ರೋಗ ಬಂದಿದೆಯಾ, ಏನಾದರೂ ಕೀಟಗಳಿದಾವ ಅಂತ ಅವರು ನೋಡಬೇಕಾಗುತ್ತೆ. ಅಥವಾ ಮುಂಚಿತವಾಗಿಯೇ ಯಾವುದಾದ್ರು ಬೇರೆ ಜಮೀನಿನಲ್ಲಿ ಅವರು ಶುಂಠಿಯನ್ನು ಆಯ್ಕೆ ಮಾಡ್ಕೊಂಡಿತ್ತು ಅಂತಂದರೆ ಆ ಶುಂಠಿ ಗೆಡ್ಡೆಗಳು ಆರೋಗ್ಯವಾಗಿದೆಯಾ, ಏನಾದ್ರು ರೋಗ ಬಂದಿದೆಯಾ ಅಂತ ಅವರು ಪದೇ ಪದೇ ಅಲ್ಲಿಗೆ ಭೇಟಿಯನ್ನು ನೀಡಿ ಆ ಗೆಡ್ಡೆಗಳನ್ನು ನೋಡ್ಕೋಬೇಕಾಗತ್ತೆ. ತದನಂತರ ಅವರು ಗೆಡ್ಡೆಗಳನ್ನು ತರ್ತಾರೆ. ಗೆಡ್ಡೆಗಳನ್ನ ತಂದಾಗ ತಮ್ಗೆ ಆವಾಗಲೇ ತಿಳಿಸಿದ್ದೀನಿ, ಭೂಮಿ ಸಿದ್ಧತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಲ್ಲ, ನಾನು ಕೇಳ್ತಿರೋದು ನಿಮ್ಮನ್ನು ಸ್ಟ್ಯಾಂಡಿಂಗ್ ಕ್ರಾಪಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅಂತ. ಈಗ ಶುಂಠಿನೇ ಬೆಳೀತಾ ಇದ್ದಾರೆ ಅವರು ಅಂತ ಇಟ್ಕೊಳ್ಳಿ ಅಲ್ವಾ, ಅದು ಆ್ಯಕ್ಚುಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಬಿತ್ತನೆ ಆಗೋಗ್ಬಿಡುತ್ತೆ. ಮಳೆಗಾಲ ಬರೋ ಅಷ್ಟೊತ್ತಿಗಾಗಲೇ 4 ತಿಂಗಳ ಒಂದು ಬೆಳೆ ನಿಂತಿರುತ್ತೆ. ಅಲ್ಲಿಂದ ಕಟಾವಿನವರೆಗೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಅಲ್ಲೇನು ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಶುಂಠಿ ಈಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಯಾವಾಗ ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ ಆವಾಗ ಈ ಕೇರಳ ಭಾಗದಿಂದ ಗಾಳಿ ಬೀಸುತ್ತಲ್ಲ, ಆ ಗಾಳಿ ಬೀಸಿದಾಗ ಏನಾಗುತ್ತೆ, ಆ ಗಾಳಿಯ ಮುಖಾಂತರ ನಿಮ್ಮಲ್ಲಿ ಪಿಥಿಯ ಮತ್ತು ಫೈಟಾಪ್ತರ್ ಅನ್ನುವಂಥ ರೋಗಾಣುಗಳು ನಮ್ಮ ಜಮೀನಿಗೆ ಬರುತ್ತೆ. ಅದರಿಂದಾಗಿ ನಮ್ಮ ರೈತರು ಏನು ಮಾಡಬೇಕು ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಮೇ ಕೊನೆಯ ವಾರ ಅಥವಾ ಜೂನ್ ಮೊದಲನೇ ವಾರ ಈ ವಾತಾವರಣ ತಿಳಿಸ್ಕೊಂಡು ಅದು ನಾವೇನು ಮಾಡಬೇಕು ಅಂದರೆ ತುಂಬ ಮಳೆ ಬಿಟ್ಟು ಬರ್ತಾ ಇದೆ ಅಥವಾ ಮಳೆ ಬರುವಂತಹ ಒಂದು ಸಂಭವ ಇದೆ ಅಂತ ನಾವು ತಿಳ್ಕೊಂಡು ಏನು ಮಾಡಬೇಕು ಅಂತಾರೆ, ನಮ್ಮ ಜಮೀನಿಗೆ ಹೋಗಿ ಫಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಬಸಿಗಾಲುವೆಗಳನ್ನು ಮಾಡಿಕೊಂಡ್ರೆ ಇದರಲ್ಲಿ ನಾವು ನೋಡಿದ್ರೆ ನೀರು ನಿಲ್ಲಬಾರ್ದು, ಅಲ್ಲಿ ನೀರು ನಿಲ್ಲದೆ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಆ ಸಮಯಕ್ಕೆ ನಮ್ಮ ರೈತರು ಗೊಬ್ಬರ ಕೊಡ್ತಾರೆ, ಮೇಲ್ಗೊಬ್ಬರ ಕೊಡೋಕ್ಕೆ ಹೋಗ್ತಾರೆ. ಆ ಮೇಲ್ಗೊಬ್ಬರ ಕೊಟ್ಟಾಗ ಆ ಕೊಡುವಂತಹ ಸಮಯದಲ್ಲಿ ಬೇವಿನ ಹಿಂಡಿ ಹಾಕಿರಲ್ಲ ಅವರು. ಕೆಲವು ರೈತರು ಬೇವಿನ ಹಿಂಡಿ ನಾನು 100 kg ಹಾಕಿದ್ದೆ 200 kg ಹಾಕಿದ್ದೆ ಅಂತಾರೆ. ಆವಾಗ ಅವ್ರು ಏನು ಮಾಡಬೇಕು ಅಂತಂದರೆ ಮೇಲ್ಗೊಬ್ಬರ ಕೊಡುವಾಗ ಇನ್ನೊಂದು ಸ್ವಲ್ಪ ಒಂದು 200-300 kg ಅಷ್ಟು ಬೇವಿನ ಹಿಂಡಿಯನ್ನು, ಯಾಕಂದರೆ ಜಾಸ್ತಿ ಜೂನ್ ಜುಲೈ ಟೈಮಲ್ಲಿ ನೀವು ಬೇವಿನ ಹಿಂಡಿ ಕೊಟ್ಟರೆ ಅದು ವೇಸ್ಟ್ ಆಗುತ್ತೆ, ಯಾವುದೇ ಉಪಯೋಗಕ್ಕೆ ಬರಲ್ಲ ನಿಮಗೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಬಿತ್ತನೆ ಮಾಡುವಾಗ ಕೊಡಬೇಕು. ಇಲ್ಲ ಅಂತಂತಂದರೆ ಮೇ ಮತ್ತು ಜೂನ್ ಟೈಮಲ್ಲಿ ನೀವೇನು ಮೇಲುಗೊಬ್ಬರ ಕೊಡ್ತೀರ ಆವಾಗ 200-300 kg ಬೇವಿನ ಹಿಂಡಿಯನ್ನು ಭೂಮಿಗೆ ಸೇರಿಸಿ ಮಣ್ಣನ್ನು ಏರಾಕಿದ್ರೆ ಆವಾಗ ನೀವು ಬಸಿಗಾಲುವೆನೂ ಆಗುತ್ತೆ, ಗಿಡಕ್ಕೆ ನಿಮಗೆ ಗೊಬ್ಬರ ಕೊಟ್ಟಂಗೂ ಆಗುತ್ತೆ. ಇದು ನಿಮಗೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಮತ್ತು ಮಣ್ಣಿನಲ್ಲಿರುವಂತಹ ಜಂತು ಹುಳಗಳನ್ನು ಹತೋಟಿಗೆ ತರಲಿಕ್ಕೆ ಅಂದರೆ ಎಲ್ಲ ರೋಗಗಳನ್ನು ಮಣ್ಣಿನಿಂದ ಪ್ರಸಾರವಾಗುವಂತಹ ರೋಗಗಳನ್ನು ಹತೋಟಿಗೆ ತರಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು ಒಂದು ಇದನ್ನು ಮಾಡ್ಕೋಬೋದು. ಆ ಮುಂಜಾಗ್ರತಾ ಕ್ರಮವಾಗಿ ನಾವೇನು ಮಾಡಬೇಕು ಅಂತಂದರೆ ಕಾಪರ್ ಆಕ್ಸಿಕ್ಲೋರೈಡ್, ಯಾಕಂತಂದರೆ ಬೇರೆ ಶಿಲೀಂಧ್ರನಾಶಕಗಳು 2000, 2500, 3000 ಆಗುತ್ತೆ. ಮತ್ತು ಅಲ್ಲಿ ನಾವು ರೋಗದ ಹಿಂದ್ಗಡೆ ತ್ರಿಕೋಣ ಅಂತ ಬರುತ್ತೆ, ಹಸಿರು ಬಣ್ಣದಂತಹ ಏನು ಲೇಬಲ್ ಇರುತ್ತೆ ಆ ಲೇಬಲ್ ಇರುವಂಥ ಶಿಲೀಂಧ್ರನಾಶಕಗಳನ್ನೇ ನಾವು ಮುಂಚಿತವಾಗಿ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ಅದು ನಮಗೆ ಮ್ಯಾಂಕೋಸಬ್ ಇರ್ಬೋದು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್. ಇದು ನಿಮಗೆ ಅದನ್ನು ಏನು ನಾವು ದುಡ್ಡು ಅಂತ ನಾವು ಹೇಳ್ತೀವಿ, ವೆಚ್ಚವನ್ನು ಸಹ ಕಡಿಮೆ ಆಗುತ್ತೆ, ಒಂದು 300-400 ರೂಪಾಯಿ ಆಗುತ್ತೆ 1 kg. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಡ್ರಿಪ್ ಮುಖಾಂತರ ಆಗಿರಲಿ ಅಥವಾ ನೀವು ಲೋಕಲ್ ಸ್ಪ್ರೇಯಿಂಗ್ ಸಿಂಪಡಣೆ ಮಾಡ್ತೀವಿ ಅಂತಂದರೆ ಸಿಂಪಡಣೆ ಮುಖಾಂತರ ನೀವು ಭೂಮಿಗೆ ಒಂದ್ಸರಿ ಸಿಂಪಡಣೆ ಮಾಡಬೇಕಾಗತ್ತೆ, ಮಳೆ ಬಿಟ್ಟು ಬಂದರೆ. ಇಲ್ಲ ಅಂತಂದರೆ ಬಿಸಿಲಿತ್ತು ಅಂತಂದರೆ ಅದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಲಕ್ಷಣಗಳನ್ನು ನೋಡಿಕೊಂಡು ಸಿಂಪರಣೆ ಕೈಗೊಳ್ಳಬೇಕು ಅಂತ ಹೇಳ್ತೀರಿ ಅಲ್ವಾ? ಕಟಾವಿನ ಹಂತಕ್ಕೆ ಬಂದಾಗ ಎಷ್ಟೋ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ರೇಟ್ ಇಲ್ಲ ಅಂತ ಭೂಮಿನಲ್ಲೇ ಬಿಡೋ ಸಾಧ್ಯತೆ ಇರುತ್ತೆ. ಅವಾಗ ಏನಾದ್ರು ಮುನ್ನೆಚ್ಚರಿಕೆ ತಗೋಬೇಕು. ಆವಾಗ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಅಂತಂದರೆ ನಮ್ಮ ಜಮೀನಿನಲ್ಲಿ ಆ ಶುಂಠಿ ಗೆಡ್ಡೆಗಳು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತಂದರೆ ಕೆಲವು ರೈತರು ಏನು ಮಾಡ್ತಾರೆ ಅಂತಂದರೆ ಒಳ್ಳೆ ರೇಟ್ ಸಿಗಲಿಲ್ಲ ನಮಗೆ ಅಂದ್ಬಿಟ್ಟು ಜಮೀನಲ್ಲಿ ಹಾಗೆ ಬಿಟ್ಬಿಡ್ತಾರೆ, ಫುಲ್ಲು ಕಳೆಗಳು ಬೆಳ್ಕೊಬಿಡುತ್ತೆ.
ಎಷ್ಟು ಆ ಜಮೀನಿಗೆ ಹೋಗಿ ನೋಡ್ತು ಅಂತಂದರೆ ಶುಂಠಿ ಗಿಡಗಳಿಗಿಂತ ಕಳೆ ಗಿಡಗಳೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ನಾವು ಒಂದು ಏನು ಮಾಡಬಹುದು ಅಂತಂದರೆ ಒಂದು ಕಾರ್ಬೆಂಡೈಸಿಮ್. ಯಾಕಂತಂದರೆ ಈಗ ರೈತರಿಗೆ ಆವಾಗಲೇ ಅವ್ರಿಗೆ ನಷ್ಟ ಆಗಿರುತ್ತೆ, ಬೆಲೆಗಳು ಸಿಕ್ಕಿರೋದಿಲ್ಲ. ಅದಕ್ಕೆ ನಾವು ಬೀಜಕ್ಕೆ ನಾವು ಇಟ್ಕೊಳ್ತೀವಿ ನಾವು ಅಂತಂದರೆ ಕಾರ್ಬೆಂಡೈಸಿಮ್ ಸಿಗುತ್ತೆ. ಇಲ್ಲ ಅಂತಂದರೆ ಸ್ಪ್ರಿಂಟ್, ನಾವೆಲ್ಲ ತಿಳಿಸ್ದಂಗೆ ಕಾರ್ಬೆಂಡೈಸಿಮ್ ಮತ್ತು ಮ್ಯಾಂಕೋಸೆಬ್ನ ಸಂಯುಕ್ತ ಶಿಲೀಂಧ್ರನಾಶಕ ಸಿಗುತ್ತೆ. ಅದನ್ನ ನೀವೇನು ಮಾಡಬೇಕು ಅಂತಂದರೆ 1 ಲೀಟ್ರ್ ನೀರಿಗೆ 2 ಗ್ರಾಮ್ನಷ್ಟು ಮಿಶ್ರಣ ಮಾಡಿಕೊಂಡು ಒಂದು ಲೈಟಾಗಿ ಸಿಂಪಡಣೆ ಮಾಡಿದ್ರೆ ಅಲ್ಲೇನಾಗುತ್ತೆ ಅಂತಂದರೆ ನಾವು ಬೆಳೆಗಳಿತ್ತು ಅಂತಂದರೆ ಬಸಿಗಾಲುವೆಗಳನ್ನು ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಬಂದಂತಹ ಮಳೆ ನೀರು ಅಲ್ಲೇ ನಿಲ್ಲುತ್ತೆ. ಆವಾಗ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಯಾಕಂದರೆ ಆ ಶುಂಠಿ ಅಲ್ಲೇ ಬಿಟ್ಬಿಡ್ತಂದ್ರೆ ಕೊಳ್ತೋಗ್ಬಿಡ್ತಂದ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಅದರಿಂದಾಗಿ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಅದನ್ನು ಒಂದು ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಟ್ರೈಕೋಡರ್ಮ ನಮ್ಮೆಲ್ಲರಿಗೂ ಸಿಗುತ್ತೆ ಸಾವಯವ ಕೃಷಿನಲ್ಲಿ. ಟ್ರೈಕೋಡರ್ಮ ಇರ್ಬೋದು, ಯಾಕಂದರೆ ಕಡಿಮೆ ನಮಗೆ ಮೊತ್ತದಲ್ಲೂ ಸಹ ನಾವು ಅದನ್ನು ಹತೋಟಿಗೆ ತರ್ಬೋದು. ಅದಕ್ಕೆ 1 kg ಟ್ರೈಕೋಡರ್ಮ, 1 kg ಸೂಡೋಮೋನಾಸನ್ನು 1 ಬ್ಯಾರಲ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಅದನ್ನು ಭೂಮಿಗೆ ತೊಯ್ಯೋ ಥರ ಹಾಕ್ಬೋದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದರೆ ಡಾಕ್ಟರ್ ಉಮಾಶಂಕರ್ ಕುಮಾರ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಹಾಂ, ಖಂಡಿತ ಸರ್. 97 39 33 71 72. ಇನ್ನೊಮ್ಮೆ ಹೇಳ್ತೀರಾ? 97 39 33 71 72. ಇನ್ನೂ ಒಂದು ಸರಿ ಹೇಳ್ಬಿಡಿ. 97 39 33 71 72. ಒಳ್ಳೆಯದು ಡಾಕ್ಟರ್ ಉಮಾಶಂಕರ್ ಕುಮಾರ್ ಅವರೇ, ಇದುವರೆಗೂ ಶುಂಠಿಯ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.